ಎಲ್ಲರಿಗೂ ನಮಸ್ಕಾರಗಳು. ಪ್ರಾತಸ್ಮರಣೀಯರಾಗಿರ್ತಕ್ಕಂಥ ಬಸವಾದಿ ಪ್ರಮಥರನ್ನು ಸ್ಮರಿಸಿಕೊಳ್ಳುತ್ತಾ, ಜೀವನ್ಮುಕ್ತ ಮಹರ್ಷಿಗಳಿಗೆ ನಮಸ್ಕರಿಸುತ್ತಾ, ಕ್ಷೇತ್ರದ ಆರಾಧ್ಯ ದೈವ ಶ್ರೀ ಗುರು ಕೊಟ್ಟೂರೇಶ್ವರಲ್ಲಿ ನಮಸ್ಕರಿಸಿ, ಈ ದಿನದ ಸತ್ಸಂಗದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಸೋದರ ಸೋದರಿಯರೇ ಎಲ್ಲರಿಗೂ ತುಂಬ ಹೃದಯದ ನಮಸ್ಕಾರಗಳು. ಈ ದಿನದ ಮಹಾಭಾರತ ಕಥಾಸಾರ ಭಾಗ 27 ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಒಂದೆರಡು ವಿಚಾರಗಳನ್ನು, ಪ್ರಚಲಿತ ಘಟನೆಗಳನ್ನು ಹಂಚಿಕೊಂಡು ಮುಂದೆ ಹೋಗ್ತಾ ಇದ್ದೀನಿ. ಪ್ರಾರಂಭದಲ್ಲಿ ಒಂದು ದೃಷ್ಟಾಂತ, ಇದು ಬಹುತೇಕ ವಾಟ್ಸಪ್ಗೆ ಕೆಲವರೆಲ್ಲ ಸ್ಟೇಟಸ್ ಹಾಕ್ಕೊಂಡಿದ್ರು. ವಾಟ್ಸಪ್ನಲ್ಲೂ ನಾವು ಇವತ್ತು ಮೊಬೈಲ್ನಿಂದನೂ ನಾವು ಕಲಿಯೋದಿದೆ ಅಂತಕ್ಕಂಥದ್ದನ್ನು ನಾವು ಕೆಲವೊಂದು ಒಳ್ಳೆಯ ವಿಚಾರಗಳು ವಾಟ್ಸಪ್ನಲ್ಲಿ ನಮಗೆ ಬರ್ತಾವೆ. ದೊಡ್ಡವರು ಹೇಗಿರಬೇಕು ಅಂತಕ್ಕಂಥದ್ದು ಭಾಳ ಒಂದು ನಿಮಿಷದಲ್ಲಿ ಭಾಳ ಚೆನ್ನಾಗಿ ಹೇಳಿರ್ತಕ್ಕಂಥದ್ದು. ಇದನ್ನು ಕಥೆ ಅನ್ಬೋದು, ಅಥವಾ ದೃಷ್ಟಾಂತ, ಉದಾಹರಣೆ, ಅಥವಾ ಚಿಂತನೆ ಅಂದರೆ ನಾವು ನಮ್ಮನ್ನು ಚಿಂತನೆಗೆ ಹಚ್ಚತಕ್ಕಂಥ ಎಲ್ಲ ವಿಚಾರಗಳನ್ನು ನಾವು ಚಿಂತನೆ ಅಂತ ಕರಿತೀವಿ. ಇಂಥ ಕಾರ್ಯಕ್ರಮಗಳನ್ನು ನಾವು ಚಿಂತನಾ ಕಾರ್ಯಕ್ರಮ ಅಂತ ಸಹ ಕರಿತೀವಿ. ಹಿಂದಿನ ಕಾಲದಲ್ಲಿ ರಾಜರ ಆಳ್ವಿಕೆಯಲ್ಲಿ ಒಬ್ಬ ಅಜ್ಜಿ ರಾಜನ ಆಸ್ಥಾನಕ್ಕೆ ಬರ್ತಾಳಂತೆ. ಬಂದು, ರಾಜರೇ, ಸ್ವಾಮಿ, ನನ್ನ ಮನೆಯಲ್ಲಿ ಒಂದು ಹಲ್ಲಿ ಇಲ್ಲ, ಒಂದು ಇರುವೆ ಇಲ್ಲ, ಹುಳ ಉಪ್ಪಡಿ ಇಲ್ಲ, ಏನೇನೂ ಇಲ್ಲ, ನನಗೇನಾದರೂ ಸಹಾಯ ಮಾಡಿರಿ ಅಂತ ಕೇಳ್ತಾಳೆ. ಅಲ್ಲಿ ರಾಜ್ಯಸಭೆಯಲ್ಲಿ ಇರ್ತಕ್ಕಂಥವರೆಲ್ಲ ನಗ್ತಾರೆ. ಪಂಡಿತರು ಎಲ್ಲ ಇರ್ತಾರಲ್ಲ ಎಲ್ಲ ರಾಜ್ಯಸಭೆಯಲ್ಲಿ, ವಿದ್ವಾಂಸರು, ಅವರೆಲ್ಲ ನಗ್ತಾರೆ. ಇದೇನಿದೆ ಅಜ್ಜಿ, ಹಲ್ಲಿ ಇಲ್ಲ ಅಂತ ಕೇಳ್ತಾಳೆ, ಮನೆಯಾಗ ಇರುವೆ ಇಲ್ಲ, ಹುಳ ಉಪ್ಪಡಿಗಳಿಲ್ಲ, ಜೀವಜಂತುಗಳು ಏನೂ ಇಲ್ಲ ನನ್ನ ಮನೆಯಲ್ಲಿ, ಜಿರಳೆ ಇಲ್ಲ, ಏನೂ ಇಲ್ಲ ಅಂತ ಕೇಳ್ತಾಳೆ. ಇದಕ್ಕೇನು ಸಹಾಯ ಮಾಡೋಕ್ಕಾಗತ್ತೆ ರಾಜರೇನು ಅಲ್ಲಿ ತಗೊಂಡೋಗಿ ಬಿಡೋಕ್ಕಾಗತ್ತಾ? ಹುಳ ಉಪ್ಪಡೆನ ಬಿಡ್ಬೇಕಾಗತ್ತಾ? ನಗ್ತಾರಂತೆ ಅವರೆಲ್ಲ. ಆಗ ರಾಜನಿಗೆ ಗೊತ್ತಿತ್ತು ಅವನಿಗೆ. ಅವಾಗ ಸಭಾಸದರಿಗೆಲ್ಲ ಹೇಳ್ತಾನಂತೆ ಅಜ್ಜಿ ಹೋದ್ಮೇಲೆ. ಆ ಅಜ್ಜಿ ಭಾಳ ಸ್ವಾಭಿಮಾನಿ ಅದಾಳೆ, ನೇರವಾಗಿ ಕೇಳ್ತಾ ಇಲ್ಲ ಅಜ್ಜಿ. ಅಲ್ಲಿ ಮನೆಯಲ್ಲಿ ಹಲ್ಲಿ ಇಲ್ಲ, ಇರುವೆ ಇಲ್ಲ, ಹುಳ ಉಪ್ಪಡಿಗಳು ಇಲ್ಲ, ಏನು ಜೀವಜಂತುಗಳಿಲ್ಲ ಅಂದರೆ ಮನೆಯಲ್ಲಿ ಯಾವುದೇ ದಿನಸಿ ಸಾಮಾನುಗಳಿಲ್ಲ, ಯಾವುದೇ ಪದಾರ್ಥಗಳಿಲ್ಲ, ಅದಕ್ಕೆ ಸಹಾಯ ಮಾಡೋಂಥ ಅಜ್ಜಿ ಕೇಳಿದ್ದಾಳೆ. ಅದನ್ನು ನಿಮ್ಮೆಲ್ಲರ ಎದುರಿಗೆ ನೇರವಾಗಿ ಕೇಳೋದಕ್ಕಿಂತನೂ ಪರೋಕ್ಷವಾಗಿ ಕೇಳಕತ್ತಾಳೆ. ಅಂದರೆ ಮನೆಯಲ್ಲಿ ದಿನಸಿ ಸಾಮಾನುಗಳಿದ್ದರೆ ತಾನೇ ಹುಳ ಉಪ್ಪಡೆ ಬರೋದು, ಅಲ್ಲಿ ಬರೋದು, ಇರುವೆ ಬರೋದು, ಇನ್ನೂ ಜೀವಜಂತುಗಳಿರ್ತಕ್ಕಂಥದ್ದು. ಹಾಗಾಗಿ ಆ ಒಂದು ಅಜ್ಜಿಯ ಮನೆಗೆ ದಿನಸಿ ಸಾಮಾನುಗಳನ್ನು, ಮನೆ ಬಳಕೆಗೆ ಏನೇನು ಆಹಾರ ಧಾನ್ಯಗಳು ಬೇಕೋ ಅವನ್ನೆಲ್ಲ ಕಳಿಸ್ರಿ ಅಂತಕ್ಕಂಥದ್ದನ್ನು ರಾಜ ಹೇಳಿದ್ನಂತೆ. ಅಂದರೆ ನೋಡ್ರಿ, ಅಜ್ಜಿ ಹೇಳ್ತಕ್ಕಂಥ ವಿಚಾರವನ್ನು ಸಹ ಸೂಕ್ಷ್ಮ ವಿಚಾರಗಳನ್ನು ತಿಳ್ಕೊಂಡು ಸಹಾಯ ಮಾಡ್ತಕ್ಕಂಥ ಗುಣ ಅಂಥ ದೊಡ್ಡವ್ರಿಗೆ ಇರಬೇಕು, ಅಂಥ ರಾಜರಾದವ್ರಿಗೆ ಇರಬೇಕು ಅಂತಕ್ಕಂಥದ್ದು ಅದರ ಒಂದು ನೀತಿ. ಅಂದರೆ ಉದಾಹರಣೆ, ಮನೆಯಲ್ಲಿ ದೊಡ್ಡವರು ಅಂತಕ್ಕಂಥವ್ರು ಇರ್ತಾರಲ್ಲ, ಅವರು ಚಿಕ್ಕವರನ್ನು ಅರ್ಥ ಮಾಡಿಕೊಂಡು, ಅಥವಾ ಮನೆ ಮಂದಿಯ ಉಳಿದ ಸದಸ್ಯರ ಭಾವನೆಗಳನ್ನು ಅರ್ಥ ಮಾಡಿಕೊಂಡು, ಅವ್ರ ವಿಚಾರಗಳನ್ನು ಅರ್ಥ ಮಾಡಿಕೊಂಡು ಈ ರೀತಿ ಸಹಾಯ ಮಾಡಬೇಕು ಅಂತಕ್ಕಂಥದ್ದು. ದೊಡ್ಡವರು ಹೇಗಿರಬೇಕು, ಅವರ ಮನಸ್ಸು ಹೆಂಗಿರಬೇಕು ಅಂತಕ್ಕಂಥದ್ದು. ದೊಡ್ಡವರ ಮನಸ್ಸು ಯಾವಾಗಲೂ ದೊಡ್ಡದಾಗಿರಬೇಕು, ದೊಡ್ಡವರ ಮನಸ್ಸು ಯಾವಾಗಲೂ ದೊಡ್ಡ ಗುಣದಿಂದ ಕೂಡಿರ್ತಕ್ಕಂಥದ್ದು ಆಗಿರಬೇಕು, ಸಣ್ಣ ಮನಸ್ಸನ್ನು ಅವರು ಹೊಂದಿರಬಾರ್ದು ಅಂತಕ್ಕಂಥದ್ದು. ಅದನ್ನೇ ನಾವು ಥಿಯೋಸಾಫಿ ಲಾರ್ಡ್ಸ್ನಲ್ಲಿ ಸಹೋದರತ್ವ, ವಿಶ್ವ ಭ್ರಾತೃತ್ವ ಅಂತ ಕರಿತೀವಿ, ಯೂನಿವರ್ಸಲ್ ಬ್ರದರ್ಹುಡ್. ಅಂಥ ಒಂದು ಭಾವನೆಗಳು ದೊಡ್ಡವರಲ್ಲಿರಬೇಕು. ಅಂಥ ಭಾವನೆಗಳು ದೊಡ್ಡವರಲ್ಲಿ ಇದ್ದಾಗ ಅದು ಆ ಒಂದು ಮನೆ ಎಲ್ಲರಿಗೂ ಸಹ ಅದೊಂದು ಅನುಕರಣೀಯವಾಗಿರ್ತದೆ, ಮಾದರಿಯಾಗಿರ್ತಕ್ಕಂಥ ಗುಣ ಆಗುತ್ತೆ ಅಂತಕ್ಕಂಥದ್ದನ್ನು ಈ ಒಂದು ದೃಷ್ಟಾಂತದ ಮುಖಾಂತರ ಈ ಒಂದು ಪ್ರಾರಂಭವನ್ನು ಮಾಡ್ತಾಯಿದ್ದೀನಿ. ಆನಂತರ ಒಂದು ಪ್ರಚಲಿತ ಘಟನೆಯನ್ನು ನಾನು ನೋಡೋದಾದರೆ, ಬಹುತೇಕ ಇಂದಿನ ವಾರದಲ್ಲಿ ನೀವೆಲ್ಲ ಕೇಳಿದಿರಿ, ಟಿ ವಿ ಮಾಧ್ಯಮಗಳಲ್ಲಿ, ಪೇಪರ್ಗಳಲ್ಲಿ. ಹುಬ್ಬಳ್ಳಿ ಹತ್ರ ಒಂದು ಇನಾಮ್ ವೀರಾಪುರ ಅಂತಕ್ಕಂಥ ಒಂದು ಗ್ರಾಮ. ಆ ಗ್ರಾಮದಲ್ಲಿ 7 ತಿಂಗಳ ಗರ್ಭಿಣಿಯನ್ನು ಹತ್ಯೆ ಮಾಡ್ತಾರೆ. ಅದು ಹತ್ಯೆ ಮಾಡಿದ್ದು ಯಾರು? ಸ್ವತಃ ಅವರಪ್ಪ, ತಂದೆಯನ್ನೇ ಮಗಳನ್ನು ಯಾಕೆ ಹತ್ಯೆ ಮಾಡ್ತಾನೆ ಅಂತಂದರೆ, ಆ ಹುಡುಗಿ ಅಂತರ್ಜಾತೀಯ ವಿವಾಹವಾಗಿ ಗರ್ಭಿಣಿಯಾಗಿರ್ತಾಳೆ. ಅಲ್ಲಿ ವಿವಾಹ ಅಂದಾಗ ನಾವು 12ನೇ ಶತಮಾನದಾಗೂ ನೋಡ್ತೀವಿ, ಶರಣಕ್ರಾಂತಿಯಲ್ಲಿ. ಅಲ್ಲಿ 2 ವಿವಾಹಗಳು ಮುಖ್ಯವಾಗಿ ಬರ್ತವೆ, ಅನುಲೋಮ ವಿವಾಹ, ವಿಲೋಮ ವಿವಾಹ ಅಂತ. ಅಂತರ್ಜಾತೀಯ ವಿವಾಹಗಳಲ್ಲಿ 2 ವಿಧ ಬರ್ತೈತಿ, ಅನುಲೋಮ ವಿವಾಹ, ವಿಲೋಮ ವಿವಾಹ. ಆ ಹುಡುಗಿ ವಿಲೋಮ ವಿವಾಹ ಆಗಿರ್ತಾಳೆ. ಇಲ್ಲಿ ಅನುಲೋಮ ವಿವಾಹ ಅಂದರೆ ಮೇಲ್ವರ್ಗದ ಗಂಡು ಕೆಳವರ್ಗದ ಹೆಣ್ಣನ್ನು
ಪತ್ನಿಯರನ್ನಾಗಿ ಅಥವಾ ಉಪಪತ್ನಿಯರನ್ನಾಗಿ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇತ್ತು 12ನೇ ಶತಮಾನದಲ್ಲಿ ಸಹ. ಅದನ್ನು ಅನುಲೋಮ, ಅದನ್ನು ಸಮಾಜ ಅಂಥ ಒಂದು ವಿರೋಧ ಮಾಡ್ತಾ ಇದ್ದಿಲ್ಲ ಅನುಲೋಮ ವಿವಾಹವನ್ನು. ವಿಲೋಮ ವಿವಾಹ ಅಂತಂದರೆ ಮೇಲ್ವರ್ಗದ ಹೆಣ್ಣು ಕೆಳವರ್ಗದ ಗಂಡನ ಮದುವೆ ಆದಾಗ ಅದು ವಿಲೋಮ ವಿವಾಹ. ಅದು 12ನೇ ಶತಮಾನದಲ್ಲಿ ಆಗಿದ್ದು ಅದೇ. ಬ್ರಾಹ್ಮಣ ಮಧುವರಸನ ಮಗಳು ಹರಳಯ್ಯನ ಕೆಳವರ್ಗದ ಹರಳಯ್ಯನ ಮಗ ಶೀಲವಂತ, ಮಧುವರಸನ ಮಗಳು ಲಾವಣ್ಯವತಿ, ಹರಳಯ್ಯನ ಮಗ ಶೀಲವಂತ. ಇದು ವಿಲೋಮ ವಿವಾಹ. ಆ ವಿಲೋಮ ವಿವಾಹ ಆಗಿದ್ದಕ್ಕೆ ಕಲ್ಯಾಣ ಕ್ರಾಂತಿ, ಶರಣಕ್ರಾಂತಿ ಅಂತಕ್ಕಂಥದ್ದು ಆಗಿತ್ತು. ಅಂಥ ವಿಲೋಮ ವಿವಾಹ ಅಲ್ಲಿ ಹುಬ್ಬಳ್ಳಿಯಲ್ಲಿ ನಡೆದಿತ್ತು. ಮಾನ್ಯ ಪಾಟೀಲ್ ಅಂತ ಹುಡುಗಿ ಹೆಸರು, ಮಾನ್ಯ. ಆ ಮೇಲ್ವರ್ಗದ ಹುಡುಗಿ ಕೆಳವರ್ಗದ ಹುಡುಗನನ್ನು ಮದುವೆ ಆಗಿದ್ಲು. ಅದನ್ನು ಸಹಿಸೋದಕ್ಕೆ ಸಾಧ್ಯ ಆಗದೆ ಸ್ವತಃ ಅವರ ತಂದೆ 7 ತಿಂಗಳ ಗರ್ಭಿಣಿಯನ್ನು ಹತ್ಯೆ ಮಾಡ್ತಾನೆ. ಅದನ್ನು ನಾವು ಮರ್ಯಾದಾ ಹತ್ಯೆ ಅಂತ ಈಗೆಲ್ಲ ಮಾಧ್ಯಮದಲ್ಲಿ ಕರೀತಾರೆ. ಬಹುತೇಕ ನಮ್ಮ ಕರ್ನಾಟಕದಲ್ಲಿ ಇದೇನು ಮೊದಲಲ್ಲ ಮರ್ಯಾದೆ ಹತ್ಯೆ ಅಂತಕ್ಕಂಥದ್ದು. ಬಹುತೇಕ ಮೊದಲು ಮಂಡ್ಯ ಹಾಸನ ಭಾಗದಲ್ಲಿ ಒಕ್ಕಲಿಗರ ಒಂದು ಸಮಾಜದಲ್ಲಿ ಬಹುತೇಕ ಮರ್ಯಾದೆ ಹತ್ಯೆಗಳು ಆಗಿದ್ದಾವೆ ನಮ್ಮ ಕರ್ನಾಟಕದಲ್ಲಿ. ಅಂಥ ಒಂದು ಮರ್ಯಾದಾ ಹತ್ಯೆ ಇಡೀ ರಾಜ್ಯಾದ್ಯಂತ ದೇಶಾದ್ಯಂತ ಒಂದು ಸುದ್ದಿಯಲ್ಲಿ ಇರ್ತಕ್ಕಂಥ ಘಟನೆ. ಇದನ್ನು ಯಾಕೆ ಹೇಳಿದ ನಾನು ಅಂತಂದರೆ, ಇದಕ್ಕೂ ನಮ್ಮ ಶರಣಕ್ರಾಂತಿಗೂ ಒಂದು ಸಂಬಂಧವನ್ನು ಕಲ್ಪಿಸಿದ ನಾನು ಅಷ್ಟೇ. 12ನೇ ಶತಮಾನದಲ್ಲಿ ನಡೀತಲ್ಲ ಅದು ಇದು ಸೇಮ್ ಅಂತಕ್ಕಂಥದ್ದನ್ನು. ಅಂದರೆ ಕ್ರಾಂತಿ, ಅವಾಗೇನು ಕ್ರಾಂತಿ ಆಯ್ತಲ್ಲ ಅದು ಕ್ಷಿಪ್ರವಾಗಿ ಆಗ್ತಕ್ಕಂಥದ್ದು. ಕ್ರಾಂತಿ ಅಂತಂದರೆ ಪರಿವರ್ತನೆ ನಿಧಾನವಾಗಿ ಆಗ್ತಕ್ಕಂಥದ್ದು. 12ನೇ ಶತಮಾನದಲ್ಲಿ ಬಸವಣ್ಣವ್ರು ಹೇಳ್ತಾರೆ, ಸ್ವಲ್ಪ ತಡೀರಿ, ಸಮಾಜ ಪಕ್ವವಾಗಿಲ್ಲ, ಈ ರೀತಿ ವಿವಾಹಕ್ಕೆ ಸಮಾಜ ಪಕ್ವವಾಗಿಲ್ಲ. 12ನೇ ಶತಮಾನದಲ್ಲೇ ಪಕ್ವವಾಗಿಲ್ಲ, ಆದರೆ ಇವತ್ತು 21ನೇ ಶತಮಾನ, ಇವತ್ತಿಗೂ ಸಹ ಸಮಾಜ ಪಕ್ವವಾಗಿಲ್ಲ. ಇದನ್ನು ಸಹಿಸಲ್ಲ ಸಮಾಜ. ಅಂದರೆ ಬದಲಾವಣೆ ಅಂತಕ್ಕಂಥದ್ದು ನಿಧಾನವಾಗಿ ಆಗಬೇಕು, ಕ್ಷಿಪ್ರವಾಗಿ ಆಗ್ತಕ್ಕಂಥದ್ದು ನಾವು ಕ್ರಾಂತಿ ಅಂತೀವಿ. ಉದಾಹರಣೆ ಬಾಂಗ್ಲಾದೇಶದಲ್ಲೇ ಆಗ್ತದೆ ಕ್ರಾಂತಿ, ಕ್ಷಿಪ್ರವಾಗಿ. ಅದು ಕ್ರಾಂತಿ ಅಂತಕ್ಕಂಥದ್ದು ಬಹಳ ದಿವಸ ನಡೆಯಲ್ಲ. ಮತ್ತು ಇನ್ನೊಂದು ಕ್ರಾಂತಿಗೆ ಸಜ್ಜಾಗ್ತಾಯಿದೆ ಬಾಂಗ್ಲಾದೇಶ. ಆ ಬದಲಾವಣೆ ನಿಧಾನಗತಿಯಲ್ಲಿ ಆದಾಗ, ತಳಮಟ್ಟದಿಂದ ಬದಲಾವಣೆ ಆದಾಗ ಮಾತ್ರ ಆ ಒಂದು ಸಮಾಜ ಬದಲಾವಣೆ, ಒಳ್ಳೆಯ ರೀತಿಯ ಬದಲಾವಣೆ ಆಗುತ್ತೆ ಅಂತಕ್ಕಂಥದ್ದನ್ನು ಈ ಒಂದು ವಿಚಾರದ ಮೂಲಕ ಹೇಳಿದೆ. ಇನ್ನು ಮಹಾಭಾರತಕ್ಕೆ ನಾವು ಪ್ರಾರಂಭ ಮಾಡೋದಾದರೆ 26 ಉಪನ್ಯಾಸಗಳು ಮುಗಿದಿದ್ದವು. ಈಗ 27ನೇ ಉಪನ್ಯಾಸಕ್ಕೆ ನಾವು 27ನೇ ಸಂಚಿಕೆಗೆ ನಾವು ಕಾಲಿಡ್ತಾ ಇದ್ದೀವಿ. ಇಂದಿನ 26ನೇ ಸಂಚಿಕೆಯಲ್ಲಿ ಮಹಾಭಾರತ ಒಂದು ವಿಚಾರವನ್ನು ಎಲ್ಲಿಗೆ ನಾವು ವಿರಾಮವನ್ನು ಗೊಳಿಸಿದ್ವಿ ಅಂತ ನೋಡೋದಾದರೆ, ಕೌರವರು ಮತ್ತೆ ಒಂದು ತಂತ್ರವನ್ನು ಮಾಡ್ತಾರೆ. ಪಾಂಡವರ ಏಳಿಗೆಯನ್ನು ಸಹಿಸಲಾರದೆ, ಇಂದ್ರಪ್ರಸ್ಥದಲ್ಲಿ ಅವರ ಒಂದು ಏಳಿಗೆಯನ್ನು ಸಹಿಸಲಾರದೆ ಏನಾದರೂ ಮಾಡಿ ಮತ್ತೆ ಇವರನ್ನು ನಾವು ಮೋಸದಿಂದ ಅವರನ್ನು ಸೋಲಿಸಬೇಕು, ಅವರನ್ನು ಮತ್ತೆ ನಾವೇನಾದರೂ ಮಾಡಿ ಅವರ ಒಂದು ಸುಖ ಸೌಲಭ್ಯಗಳಿಗೆ ನಾವು ಸಂಚಕಾರವನ್ನು ತರಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಪಿತೂರಿಯಲ್ಲಿ ಈ ಸರಿ ನೇರವಾಗಿ ದುರ್ಯೋಧನನ ಅಪ್ಪನೇ ಸಹ ಧೃತರಾಷ್ಟ್ರ ನೇರವಾಗಿ ಭಾಗಿಯಾಗಿ ವಿದುರನ ಮೂಲಕ ಆಹ್ವಾನವನ್ನು ಕಳಿಸ್ತಾರೆ. ಅವರು ಇಂದ್ರಪ್ರಸ್ಥಕ್ಕೆ ವಿದುರ ಹೋಗ್ತಾನೆ, ಈ ರೀತಿ ನೀವು ನಿಮ್ಮನ್ನು ಸನ್ಮಾನವನ್ನು ಮಾಡ್ತಾ ಇದ್ದಾರೆ. ಹಸ್ತಿನಾಪುರದ ರಾಜಬೀದಿಗಳಲ್ಲಿ ಮೆರವಣಿಗೆಯನ್ನು ಮಾಡಿ ನಿಮಗೆ ಸೂಕ್ತ ಸತ್ಕಾರಗಳನ್ನು ಏರ್ಪಡಿಸಿದ್ದಾರೆ. ಕೊನೆಯಲ್ಲಿ ದ್ಯೂತ ಸಭೆ ಇರ್ತದೆ, ಹಾಗಾಗಿ ನೀವೆಲ್ಲರೂ ಬರಬೇಕು ಅಂತಕ್ಕಂಥ ಆಹ್ವಾನವನ್ನು ಸ್ವತಃ ವಿದುರನ ಕೂಟನೇ ಕಳಿಸ್ತಾರೆ ಅವರು. ವಿದುರ ಅದೇ ರೀತಿ ಇಂದ್ರಪ್ರಸ್ಥಕ್ಕೆ ಬಂದಿರ್ತಾನೆ. ಬಂದೆಲ್ಲ ಹೇಳ್ತಾನೆ, ಈ ರೀತಿ ಆಹ್ವಾನ ಇದೆ ನಿಮಗೆ, ಆದರೆ ಯೋಚನೆ ಮಾಡಿರಿ, ನಾನು ನಿಮ್ಮ ಒಳ್ಳೆಯದಕ್ಕೆ ಹೇಳ್ತಾ ಇದ್ದೀನಿ, ಆಹ್ವಾನವನ್ನು ಒಪ್ಪಿಕೊಳ್ಳೋದಕ್ಕಿಂತ ಮುಂಚೆ ಯೋಚನೆ ಮಾಡಿರಿ ನೀವು ಅಂತ ಹೇಳ್ತಾನೆ ಅವನು. ಇದನ್ನು ತಿರಸ್ಕಾರ ಮಾಡಿರ್ತಾನೆ ಹೇಳ್ತಾನೆ ಅವನು ಈ ಆಹ್ವಾನವನ್ನು. ಯಾಕಂದರೆ ವಿದುರನಿಗೆ ಗೊತ್ತಿರುತ್ತದೆ ಇವರ ಸಂಚು, ಇವರು ಪಾಂಡವರಿಗೆ ಸನ್ಮಾನ ಮಾಡೋರಲ್ಲ, ಅವ್ರಿಗೆ ಅವಮಾನ ಮಾಡೋಕ್ಕಾಗಿ ಅವ್ರನ್ನ ಕರೆಸ್ತಾ ಇದ್ದಾರೆ ಅಂತಕ್ಕಂಥದ್ದು ವಿದುರನಿಗೆ ಗೊತ್ತಿರ್ತದೆ. ಹಂಗಾಗಿ ನೀವು ಸಮಾಲೋಚನೆ ಮಾಡಿ ಆಮಂತ್ರಣವನ್ನು ಸ್ವೀಕರಿಸ್ಬೇಕೋ ಬೇಡ ಅಂತಕ್ಕಂಥ ನಿರ್ಧಾರವನ್ನು ನೀವೆಲ್ಲರೂ ಸೇರಿ ತಗೊಳ್ರಿ. ಯಾಕಂದರೆ ಆಮಂತ್ರಣ ನಾವು ಸ್ವೀಕಾರ ಮಾಡಲ್ಲ ಅಂದರೆ ಅವ್ರೇನು ಮಾಡೋಕ್ಕಾಗಲ್ಲ ಅಂತ ಹೇಳ್ತಾನೆ ಅವನು. ಇದು ಏನೋ ಒಂದು ಬಲೆ ಬೀಸಿದ್ದಾರೆ ನಿಮಗೆ, ಹಾಗಾಗಿ ನೀವು ಯೋಚನೆ ಮಾಡಿ ನಿರ್ಧಾರವನ್ನು ತೆಗೆದುಕೊಳ್ಳ್ರಿ ಅಂತಕ್ಕಂಥದ್ದನ್ನು ಹೇಳ್ತಾನೆ. ಆಗ ಅವರೆಲ್ಲರೂ ಯೋಚನೆ ಮಾಡಿದಾಗ ನೋಡ್ರಿ, ಆಮಂತ್ರಣ ಸ್ವೀಕಾರ ಬೇಡ ಅಂತ ಹೇಳ್ತಾರೆ. ಉಳಿದೆಲ್ಲರೂ ಹೇಳ್ತಾರೆ, ಯುಧಿಷ್ಠಿರನನ್ನು ಬಿಟ್ಟು ಉಳಿದ ಪಾಂಡವರು, ಭೀಮ, ಅರ್ಜುನ, ನಕುಲ, ಸಹದೇವ, ದ್ರೌಪದಿ ಇವರೆಲ್ಲರೂ ಸಹ ಹೇಳ್ತಾರೆ ಬೇಡ, ಹಸ್ತಿನಾಪುರಕ್ಕೆ ನಮ್ಮನ್ನು ಕರಿತಾ ಇದ್ದಾರೆ ಅಂತಂದರೆ ಅವರು ಏನೋ ಒಂದು ದುರುದ್ದೇಶದಿಂದ ನಮ್ಮನ್ನು ಕರಿತಾ ಇದ್ದಾರೆ. ಹಾಗಾಗಿ
ನಾವು ಆಮಂತ್ರಣವನ್ನು ಸ್ವೀಕಾರ ಮಾಡಬೇಡ ಅಂತಕ್ಕಂಥದ್ದನ್ನು ಯುಧಿಷ್ಠಿರನಿಗೆ ಹೇಳ್ತಾರೆ. ಯಾಕಂದ್ರೆ ಅವನಲ್ಲ ರಾಜ ಅಲ್ಲಿ, ಅವನಿಗೆ ಹೇಳ್ತಾನೆ. ಆದರೆ ನೋಡ್ರಿ, ಅವನು ಯುಧಿಷ್ಠಿರ ಏನು ಹೇಳ್ತಾನೆ, ರಾಜರು ಎಂದೂ ಯುದ್ಧ ಮತ್ತು ದ್ಯೂತದ ನಿರಾಕರಣೆ ಮಾಡಲಾಗದು. ಅವ್ರು ಆಹ್ವಾನ ಕಳಿಸ್ಯಾರಂದರೆ ನಾವು ನಿರಾಕರಣೆ ಮಾಡೋಂಗಿಲ್ಲ, ರಿಜೆಕ್ಟ್ ಮಾಡೋಂಗಿಲ್ಲ. ಅವನು ಬಹಳ ಧರ್ಮವಂತ, ಅವನು ಧರ್ಮರಾಯ ಅಂತಾನೆ, ಅದಕ್ಕಾಗಿಲ್ಲ ಅವನಿಗೆ ಅನ್ವರ್ಥನಾಮ ಇರ್ತದೆ. ಯಾವುದೇ ರಾಜರು ಸಹ ಯುದ್ಧಕ್ಕೆ ಆಹ್ವಾನ ನೀಡಿದಾಗ, ಆಮೇಲೆ ದ್ಯೂತಕ್ಕೆ ಆಹ್ವಾನ ನೀಡಿದಾಗ ನಾವು ನಿರಾಕರಣೆ ಮಾಡೋಕ್ಕೆ ಬರೋದಿಲ್ಲ. ನಾವು ಧರ್ಮದ ಹಾದಿಯಲ್ಲೇ ಸಾಗಬೇಕಾಗಿದೆ. ಇವರು ಎಷ್ಟು ಅಪೋಸ್ ಮಾಡಿದರೂ ಸಹ ನಾವು ಧರ್ಮರಾಯ ಯುಧಿಷ್ಠಿರ ಕೇಳಲ್ಲ. ಇಲ್ಲ, ಆಹ್ವಾನವನ್ನು ನಾವು ಒಪ್ಪಿಕೊಳ್ಳಲೇಬೇಕು ಅಂತ ಹೇಳ್ತಾನೆ ಅವನು. ಅವರ ಆಮಂತ್ರಣ ನಮಗೆ ಆದೇಶ. ನೋಡ್ರಿ, ಅವರೇನು ಆಮಂತ್ರಣ ಕಳಿಸ್ಯಾರಲ್ಲ, ಅವನಿಗೆ ಇನ್ನೂ ಅವ್ರ ಮೇಲೆ ಪ್ರೀತಿ ಇರ್ತದೆ ಯುಧಿಷ್ಠಿರನಿಗೆ. ಅವರು ನಮ್ಮ ದೊಡ್ಡಪ್ಪ, ಅವರೇನು ಬೇರೆ ಇರಲ್ಲ, ಅವರು ನಮ್ಮ ದಾಯಾದಿಗಳೇ, ನಮ್ಮ ಅಣ್ಣ ತಮ್ಮಂದಿಗಳೇ. ಅವರು ನಮ್ಮನ್ನು ಸನ್ಮಾನ ಕರಿತಾ ಇದ್ದಾರೆ, ದ್ಯೂತ ಸಭೆಗೆ ಕರಿತಾ ಇದ್ದಾರೆ ಅಂದಾಗ ನಾವು ನಿರಾಕರಣೆ ಮಾಡೋಕ್ಕೆ ಬರಲ್ಲ. ಅವರು ಆಹ್ವಾನ ಕಳಿಸ್ಯಾರಂದ್ರೆ ನಮಗೆ ಆದೇಶ ಇದ್ದಂಗೆ, ನಾವು ಹೋಗಲೇಬೇಕು ಅಂತಕ್ಕಂಥದ್ದನ್ನು ಯುಧಿಷ್ಠಿರ ಹೇಳ್ತಾನೆ. ಘನತೆ, ಆತ್ಮವಿಶ್ವಾಸ ಮುಖ್ಯ, ರಾಜ್ಯ ಮುಖ್ಯವಲ್ಲ. ನೋಡ್ರಿ, ಯುಧಿಷ್ಠಿರ ಹೇಳ್ತಕ್ಕಂಥದ್ದು ನಮಗೆ ಘನತೆ, ಒಂದು ವ್ಯಕ್ತಿತ್ವ ಅಂತಕ್ಕಂಥದ್ದು. ಈಗ ಹಸ್ತಿನಾಪುರದಲ್ಲಿ ಏನಾಗುತ್ತೆ, ನಮಗೆ ಇವ್ರಿಗೆ ಆಮಂತ್ರಣ ಕಳಿಸಿದ್ವಿ, ಆದರೂ ಅವ್ರು ಬರಲಿಲ್ಲ, ಹೆದರಿಕೆಂಡು ಬರಲಿಲ್ಲ ಅಂತಕ್ಕಂಥ ಒಂದು ಕೆಟ್ಟ ಸಂದೇಶ ಹೋಗಬಾರ್ದು. ನಮಗೆ ಘನತೆ ಮುಖ್ಯ, ರಾಜ್ಯ ಮುಖ್ಯ ಅಲ್ಲ. ಇವತ್ತು ನಮಗೆ ಆ ಒಂದು ಘನತೆ ಮುಖ್ಯ, ಆತ್ಮವಿಶ್ವಾಸ ಮುಖ್ಯ. ಅಂದರೆ ನಾವು ಅದರಲ್ಲಿ ನಾವು ಗೆಲ್ತೀವಿ. ಅಕಸ್ಮಾತ್ ದ್ಯೂತ ಸಭೆ ಆಗಿದ್ದೇ ಆದರೂ ಸಹ ನಾವು ಅದರಲ್ಲಿ ಜಯಶಾಲಿಗಳಾಗ್ತೀವಿ ಅಂತಕ್ಕಂಥ ಒಂದು ಆತ್ಮವಿಶ್ವಾಸ ಮುಖ್ಯ ಅಂತಕ್ಕಂಥದ್ದನ್ನು ಯುಧಿಷ್ಠಿರ ಹೇಳ್ತಾರೆ. ಧರ್ಮದ ರಕ್ಷಣೆ ಮಾಡೋಣ. ಏನೇ ಆಗಿರಲಿ, ನಾವು ಧರ್ಮವಂತರಾಗಿದ್ದೀವಿ ಇಲ್ಲಿವರೆಗೂ ಸಹ, ಮುಂದೇನೂ ಸಹ ಹೋಗೋಣ. ಅಲ್ಲೇನಾರ ಆಗಲಿ ನಾವು ಧರ್ಮದ ರಕ್ಷಣೆಯನ್ನಂತೂ ನಾವು ಮಾಡೋಣ ಅಂತಕ್ಕಂಥದ್ದನ್ನು ಹೇಳ್ತಾನೆ. ಎಲ್ಲರೂ ಸಹ ವಿರೋಧ ಮಾಡಿದರೂ ಸಹ ಯುಧಿಷ್ಠಿರ ಕೇಳಲ್ಲ. ನಮ್ಮ ಘನತೆ, ನಾವು ಅದನ್ನು ನಿರಾಕರಣೆ ಮಾಡೋಕ್ಕೆ ಬರಲ್ಲ ಅಂತಕ್ಕಂಥದ್ದನ್ನು ಹೇಳಿ ಆ ಒಂದು ವಿದುರ ತಂದಿರತಕ್ಕಂಥ ಆಮಂತ್ರಣಕ್ಕೆ ಒಪ್ಪಿಗೆಯನ್ನು ಸೂಚಿಸಿ ಅವನು ವಾಪಸ್ ಕಳಿಸ್ತಾನೆ. ಪಾಂಡವರ ಆಗಮನ ಹಸ್ತಿನಾಪುರಕ್ಕೆ ಅದೇ ರೀತಿ ಆಹ್ವಾನ ಹೆಂಗೆ ಬಂದಿತ್ತೋ ಅದೇ ರೀತಿ ಇವರು ಎಲ್ಲರೂ ಸಹ ಹೋಗ್ತಾರೆ. ಆ ಒಂದು ಹಸ್ತಿನಾಪುರಕ್ಕೆ ಎಲ್ಲರೂ ಸಹ ಹೋಗ್ತಾರೆ. ಸ್ವಾಗತಿಸಿದ ಕೌರವರು ಬಹಳ ಪ್ರೀತಿಯಿಂದ ಸ್ವಾಗತಿಸ್ತಾರೆ. ಬಹಳ ನಯವಂಚಕ ಬುದ್ಧಿ ಅಂತ ಏನು ಹೇಳ್ತೀವಲ್ಲ, ಹಂಗೆ ಕೌರವರದು ನಯವಂಚಕ ಬುದ್ಧಿ ಅವ್ರದ್ದು. ನಮಸ್ಕರಿಸಿದ ಯುಧಿಷ್ಠಿರ ಧೃತರಾಷ್ಟ್ರನಿಗೆ, ಯಾಕಂದರೆ ಯುಧಿಷ್ಠಿರಿಗೆ ದೊಡ್ಡಪ್ಪ ಧೃತರಾಷ್ಟ್ರ, ಹಂಗಾಗಿ ನಮಸ್ಕಾರ ಮಾಡ್ತಾನೆ ರಾಜ್ಯಸಭೆಯಲ್ಲಿ. ಆಗ ಧೃತರಾಷ್ಟ್ರ ಹೇಳ್ತಾನೆ, ನೋಡ್ರಿ, ಚಕ್ರವರ್ತಿ ಸಾಮ್ರಾಟರು ಯಾರಿಗೂ ನಮಸ್ಕರಿಸುವಂತಿಲ್ಲ. ಯಾಕಂದರೆ ಇಂದ್ರಪ್ರಸ್ಥ ರಾಜ್ಯ ದೊಡ್ಡದಾಗಿಬಿಟ್ಟಿರ್ತೈತಿ. ಅನೇಕ ರಾಜರ ಬೆಂಬಲದಿಂದ ಇವನು ಸಾಮ್ರಾಟ ಆಗಿರ್ತಾನೆ. ರಾಜ್ಯ ಅಂತಕ್ಕಂಥದ್ದು ಸಾಮ್ರಾಜ್ಯ ಆಗಿರ್ತೈತಿ. ಇವನು ರಾಜ ಹೋಗಿ ಚಕ್ರವರ್ತಿ ಆಗಿರ್ತಾನೆ. ಅಲ್ಲಿ ಅನೇಕ ಸಾಮಂತರ ಆಡಳಿತ, ಅವರ ಒಂದು ಅಧೀನಕ್ಕೊಳಪಟ್ಟಿರ್ತಕ್ಕಂಥ ರಾಜ್ಯಗಳು ಸಹ ಇವರ ಅಧೀನಕ್ಕೆ ಬಂದಿರ್ತವೆ. ಹಂಗಾಗಿ ಧೃತರಾಷ್ಟ್ರ ಏನು ಹೇಳ್ತಾನೆ, ಚಕ್ರವರ್ತಿ ಸಾಮ್ರಾಟರು ನಮಸ್ಕಾರ ಮಾಡೋಂಗಿಲ್ಲ, ಯಾರಿಗೂ ಬೇರೆಯವ್ರಿಗೆ ಯಾರಿಗೂ ನಮಸ್ಕಾರ ಮಾಡೋಂಗಿಲ್ಲ ಅಂತ. ಅಂದರೆ ದೊಡ್ಡ ಸ್ಥಾನದಲ್ಲಿರ್ತಕ್ಕಂಥವ್ರು ಒಂದು ಕಡಿಮೆ ಸ್ಥಾನದಲ್ಲಿರ್ತಕ್ಕಂಥವ್ರಿಗೆ ನಮಸ್ಕಾರ ಮಾಡಬಾರ್ದು ಅಂತಕ್ಕಂಥದ್ದನ್ನು ಹೇಳ್ತಾನೆ ಧೃತರಾಷ್ಟ್ರ. ಆದರೆ ಇವನು ನಮಸ್ಕಾರ ಮಾಡಿರೋದು ಅವರ ದೊಡ್ಡಪ್ಪ ಅಂತಕ್ಕಂಥ ಒಂದು ಉದ್ದೇಶದಿಂದ ನಮಸ್ಕಾರ ಮಾಡಿರ್ತಕ್ಕಂಥದ್ದು. ಕಳೆದ 500 ವರ್ಷಗಳಲ್ಲಿ ಕುರುವಂಶದ ಮೊದಲ ಚಕ್ರವರ್ತಿ ನೀನು ಅಂತ ಹೇಳ್ತಾನೆ. ಕಳೆದ 500 ವರ್ಷದಲ್ಲಿ ಶಾಂತನು ಏನು ಬಂದಲ್ಲ, ಶಾಂತನು ಬಂದಿಂದ ಅಲ್ಲಿಂದ ಪ್ರಾರಂಭ ಆಗಿರ್ತಕ್ಕಂಥದ್ದು ಕುರುವಂಶ. ಅಲ್ಲಿಂದನೂ ಸಹ ಇಲ್ಲಿಯವರೆಗೂ ಚಕ್ರವರ್ತಿ ಯಾರಾಗಿದ್ದಿಲ್ಲ. ರಾಜರಾಗಿದ್ದರು ಕುರುವಂಶದಲ್ಲಿ, ಆದರೆ ಚಕ್ರವರ್ತಿ ಅಂತಕ್ಕಂಥದ್ದು ಯಾರೂ ಆಗಿದ್ದಿಲ್ಲ. ರಾಜರ ರಾಜ, ಚಕ್ರವರ್ತಿ ಅಂದರೆ ಮಹಾರಾಜ, ರಾಜರ ರಾಜ, ರಾಜಾದಿರಾಜ ಅಂತ ಏನು ಹೇಳ್ತೀವಲ್ಲ ಹಂಗೆ. ಅಂಥ ಚಕ್ರವರ್ತಿ ನೀನಾಗಿದೆಯಾ, 500 ವರ್ಷಗಳಲ್ಲಿ ಯಾರೂ ಆಗಿದ್ದಿಲ್ಲ, ನೀನಾಗಿದೆಯಾ ಅಂತಕ್ಕಂಥದ್ದನ್ನು ಧೃತರಾಷ್ಟ್ರ ಹೇಳ್ತಾನೆ. ಅದೇ ರೀತಿ ದುರ್ಯೋಧನನಿಂದ ನಮಸ್ಕಾರ ದ್ರೌಪದಿಗೆ. ಇವನು ದುರ್ಯೋಧನ, ಶಕುನಿ, ದುಶ್ಯಾಸನ ಇವರೆಲ್ಲರೂ ಸಹ ಭಾಳ ನಯವಿನಯದಿಂದ ಎಲ್ಲರಿಗೂ ನಮಸ್ಕಾರವನ್ನು ಮಾಡ್ತಾರೆ. ಇವ್ರಿಗೆ ಪಾಂಡವರಿಗೆಲ್ಲರಿಗೂ ನಮಸ್ಕಾರ ಮಾಡ್ತಾರೆ. ಅದೇ ರೀತಿ ಪ್ರೀತಿಯಿಂದ ಒಳಗಡೆ ಎಲ್ಲ ರಾಜಸಭೆಗೆ ಕರ್ಕೊಂಡು ಹೋಗ್ತಾರೆ ಶಕುನಿ ಇವರೆಲ್ಲನೂ. ಅನುಮಾನಗೊಂಡ ಪಾಂಡವರು, ಇವ್ರಿಗೆ ಅನುಮಾನ ಬರ್ತದೆ ಪಾಂಡವರಿಗೆಲ್ಲೇ. ಯಾಕಂತಂದರೆ ಅತಿ ವಿನಯಂ ಧೂರ್ತ ಲಕ್ಷಣಂ ಅಂತ ಐತೆ ಒಂದು ಗಾದೆ ಸಂಸ್ಕೃತದಲ್ಲಿ. ಅಂದರೆ ಯಾರು ಬಹಳ ವಿನಯವಾಗಿ ಸತ್ಕಾರವನ್ನು ಮಾಡ್ತಾರೆ ಅವರಲ್ಲಿ ಏನೋ ಒಂದು ಕೆಟ್ಟ ಬುದ್ಧಿ ಇರ್ತದೆ, ಅವರಲ್ಲಿ ಕೆಟ್ಟತನ ಮಾಡಬೇಕಂತಕ್ಕಂಥ ಬುದ್ಧಿ ಇರುತ್ತೆ. ಹಂಗಾಗಿ ಇವರ ಒಂದು ವಿನಯವನ್ನು ನೋಡಿಬಿಟ್ರೆ, ಇವರು ಸ್ವಾಗತಿಸಿರ್ತಕ್ಕಂಥ ಪರಿಯನ್ನು ನೋಡಿದರೆ ಇವರೇನೋ ದುರಾಲೋಚನೆಯನ್ನು, ಕೆಟ್ಟ ಆಲೋಚನೆಯನ್ನು ಮಾಡಿದ್ದಾರೆ ಅಂತಕ್ಕಂಥದ್ದು ಪಾಂಡವರಿಗೆಲ್ಲರಿಗೂ ಗೊತ್ತಾಗತ್ತೆ, ಯುಧಿಷ್ಠಿರನನ್ನು ಬಿಟ್ಟು. ಯಾಕಂದ್ರೆ ಅವನು ಯುಧಿಷ್ಠಿರ ಭಾಳ ಮುಗ್ಧ, ಅಮಾಯಕ ಅಂತೀವಲ್ಲ ನಾವು, ಹಂಗೆ ಎಲ್ಲರನ್ನ ನಂಬಿಡ್ತಾನ.
ಅವನಲ್ಲಿ ಏನು ಕಶ್ಮಲನೇ ಇಲ್ಲ ಅವನ ಮನಸ್ಸಿನಲ್ಲಿ. ಇಡೀ ನಾವು ಯುಧಿಷ್ಠಿರನಿಗೆ ಯಾರೂ ಪ್ರಪಂಚದಲ್ಲಿ ಆಗಿನ ಒಂದು ಪರಿಸ್ಥಿತಿಯಲ್ಲಿ ಯಾರೂ ಕೆಟ್ಟವ್ರು ಕಾಣ್ತಾ ಇದ್ದಿಲ್ಲ ಅಂತ ಯುಧಿಷ್ಠಿರನಿಗೆ. ಅದೇ ರೀತಿ ದುರ್ಯೋಧನನಿಗೆ ಯಾರು ಒಳ್ಳೆಯವ್ರು ಕಾಣ್ತಾ ಇದ್ದಿಲ್ಲ ಅಂತ. ಮನಸ್ಸಿನಂತೆ ಮಹಾದೇವ ಅಂತ ಏನು ಹೇಳ್ತೀವಲ್ಲ ಹಂಗೆ. ಅವನು ಯುಧಿಷ್ಠಿರ ಎಲ್ಲರನ್ನು ನಂಬಿಡ್ತಿದ್ದ. ಯಾರಲ್ಲಿ ಸಹ ಕೆಟ್ಟ ಭಾವನೆ ಅವನಲ್ಲಿ ಕಾಣ್ತಿದ್ದೇ ಇಲ್ಲ ಅವನು. ಹಾಗಾಗಿ ಅವನು ಕೌರವರಲ್ಲಿ ಸಹ ಕೆಟ್ಟ ಭಾವನೆಯನ್ನು ಕಾಣ್ತಿದ್ದಿಲ್ಲ. ನಮ್ಮನ್ನು ಭಾಳ ಪ್ರೀತಿಯಿಂದ ಸ್ವಾಗತಿಸಿರ ಅಂತಲೇ ತಿಳ್ಕೊಂಡಿದ್ದಾನೆ ಅವನು. ಆದರೆ ಉಳಿದ 5 ಜನಕ್ಕೆ ಗೊತ್ತಿದೆ, ದ್ರೌಪದಿ ಸೇರಿ ಉಳಿದವರಿಗೆ ಇವ್ರು ಯಾಕೆ ನಮ್ಮನ್ನು ಈ ರೀತಿ ವಿನಯವಾಗಿ ಬರಮಾಡ್ಕೊಳ್ತಿದ್ದಾರೆ ಅಂತಕ್ಕಂಥದ್ದು ಗೊತ್ತಿದೆ. ಎಲ್ಲರಿಗೂ ಅನುಮಾನ ಇವ್ರು ಕೌರವರ ಮೇಲೆ. ಸಹದೇವನಿಗೆ ದುರ್ಘಟನೆ ಮುನ್ಸೂಚನೆ, ಅವನಿಗೆ ಭವಿಷ್ಯದ ಜ್ಞಾನ ಗೊತ್ತಾಗ್ತಾ ಇತ್ತು. ಅವನಿಗೆ ಸ್ವಲ್ಪ ಗೊತ್ತಾಗ್ತದೆ ಅದು ಬಹಳ ದೊಡ್ಡ ಮಟ್ಟದ ಒಂದು ದುರ್ಘಟನೆ ಆಗ್ತದೆ, ಕೆಟ್ಟದ್ದಾಗತ್ತೆ ನಮಗೆ ಅಂತಕ್ಕಂಥ ಒಂದು ಮುನ್ಸೂಚನೆ ಗೊತ್ತಾಗ್ತದೆ ಸಹದೇವನಿಗೆ. ಅವನು ಹೇಳ್ತಾನೆ ಅದಕ್ಕಾಗಿ ಇವರಿಗೆ, ಇಲ್ಲ ಮುಂದೇನೋ ಕೆಟ್ಟದ್ದಾಗ್ತಾ ಇದೆ, ನಮಗೇನೋ ದೊಡ್ಡ ಮಟ್ಟದ ಅಪಾಯ ಕಾದಿದೆ ಅಂತಕ್ಕಂಥದ್ದನ್ನು ಸಹದೇವ ಹೇಳ್ತಾನೆ. ಅದಕ್ಕೆ ಅರ್ಜುನ ಹೇಳ್ತಾನೆ ನೋಡ್ರಿ, ಈ ಒಂದು ರಾಜ್ಯಸಭೆಯಲ್ಲಿ ತಾತಾಶ್ರೀ ಭೀಷ್ಮ ಇದ್ದಾರೆ, ಅದೇ ರೀತಿ ಗುರು ದ್ರೋಣಾಚಾರ್ಯರಿದ್ದಾರೆ, ನಮ್ಮ ಗುರುಗಳು ವಿದುರ ಚಿಕ್ಕಪ್ಪ ಇದ್ದಾರೆ, ರಾಜಮಾತೆ ಗಾಂಧಾರಿ ಇದ್ದಾರೆ, ಅದೇ ನಮ್ಮ ಮಾತೆ ಕುಂತಿ ಸಹ ಇದ್ದಾರೆ. ಇವರೆಲ್ಲರಿದ್ದು ನಮಗೆ ಹೆಂಗೆ ಅನ್ಯಾಯ ಆಗುತ್ತೆ, ನಮಗೆ ಹೆಂಗೆ ಮೋಸ ಆಗ್ತದೆ ಅಂತಕ್ಕಂಥ ಒಂದು ವಿಶ್ವಾಸ ಅರ್ಜುನನಿಗೆ. ಇವರೆಲ್ಲರೂ ನಮ್ಮ ಕಡೆಗೆ ಇದ್ದಾರೆ, ಎಲ್ಲರೂ ನಮ್ಮ ಪರವಾಗಿದ್ದಾರೆ, ಎಲ್ಲರೂ ಅವ್ರ ಪರವಾಗಿದ್ದರೂ ಸಹ ಅನ್ಯಾಯ ಆಯ್ತು ಇವ್ರಿಗೆ ಪಾಂಡವರಿಗೆ ಮುಂದೆ ಏನೂ ಆಗಲ್ಲ ಅಂತಕ್ಕಂಥದ್ದು ಅರ್ಜುನನ ಒಂದು ವಿಶ್ವಾಸ. ಆದರೂ ಸಹದೇವ ಹೇಳ್ತಾನೆ, ಇಲ್ಲ ನನಗೆ ಭಯ ಇದೆ, ನನಗೆ ಭಯ ಐತೆ, ಇವರೇನೋ ಮಾಡ್ತಾರೆ, ನನಗೆ ಒಂದು ದುರ್ಘಟನೆಯ ಮುನ್ಸೂಚನೆ ಕಂಡಿದೆ, ಏನೋ ಅಪಾಯ ಕಾದಿದೆ ನಮಗೆ ಅಂತಕ್ಕಂಥದ್ದನ್ನು ಸಹದೇವ ಹೇಳ್ತಾನೆ. ವಿದುರ ಭೀಷ್ಮರ ಸಮಾಲೋಚನೆ, ಇತ್ತ ವಿದುರ ಮತ್ತು ಭೀಷ್ಮರ ಸಮಾಲೋಚನೆ ಮಾಡ್ತಾರೆ. ಹೌದು, ಇವ್ರು ಏನೋ ಒಂದು ಈ ರೀತಿ ನಯವಿನಯವಾಗಿ ನಡ್ಕೊಳ್ತಾ ಇದ್ದಾರೆ ಪಾಂಡವರ ಮೇಲೆ ಅಂತಂದರೆ, ಇವ್ರು ಏನೋ ಒಂದು ತೊಂದರೆಗೆ ಸಿಕ್ಕಾಕ್ಸ್ತಾರೆ, ಪಾಂಡವರನ್ನು ಏನಾದರೂ ಮಾಡಿ ತೊಂದರೆಗೆ ಸಿಕ್ಕಾಕ್ಸ್ತಾರೆ ಅಂತಕ್ಕಂಥದ್ದನ್ನು ಮಾತಾಡ್ತಾರೆ ಇವರು. ಶಕುನಿ ಅಧರ್ಮ ಮಾಡುವನು, ಶಕುನಿ ಅದನ್ನಲ್ಲ, ಅವನು ಶಕುನಿಯ ತಂತ್ರ ಅಂತಂದೇ ಹೆಸರೈತಿ ಇವತ್ತು. ಅವನು ಏನಾದರೂ ಆ ಧರ್ಮವನ್ನು ಮಾಡ್ತಾನೆ ಬಿಡೋದಲ್ಲಿ ಅವನು. ಇವರಿಗೆ ಈರ್ಷೆ ಇದೆ, ಇವರಿಗೆ ಕೌರವರಿಗೆ ಪಾಂಡವರ ಮೇಲೆ ಹೊಟ್ಟೆ ಕಿಚ್ಚಿದೆ, ಹಾಗಾಗಿ ಇವರೇನೋ ಮಾಡ್ತಾರೆ ಅಂತಕ್ಕಂಥದ್ದನ್ನು ಮಾತಾಡ್ತಾರೆ ಅವರು. ನೋಡಿ ದುರ್ಯೋಧನ ಹೇಳ್ತಾನೆ ಆಮೇಲೆ, ಈ ದಿನ ನಮ್ಮ ವಿಜಯವಾಗಬೇಕು ಮಾಮಾಶ್ರೀ, ಶಕುನಿಗೆ ಹೇಳ್ತಾನೆ, ಈ ದಿವಸ ನಮ್ಮ ವಿಜಯ ಆಗಬೇಕು. ಇವತ್ತೇನು ನಾವೇನು ಪ್ಲ್ಯಾನ್ ಮಾಡಿದ್ದೀವಲ್ಲ, ಆ ಒಂದು ಪಾಂಡವರಿಗೆ ಏನು ಅವಮಾನ ಮಾಡಬೇಕು, ಅವರಿಂದ ಎಲ್ಲವನ್ನು ನಾವು ಕಿತ್ಕೊಳ್ಬೇಕು ಅಂತಕ್ಕಂಥ ಒಂದು ಯೋಜನೆಯನ್ನು ರೂಪಿಸಿದ್ದೀವಲ್ಲ, ಈ ದಿವಸ ಅದಾಗಬೇಕು ಅಂತಕ್ಕಂಥದ್ದನ್ನು ಶಕುನಿಗೆ ಹೇಳ್ತಾನೆ. ಎಲ್ಲವನ್ನು ಅವರಿಂದ ಕಿತ್ತುಕೊಳ್ಳಿ ದುಶ್ಯಾಸನ, ಎಲ್ಲವನ್ನು ಕಿತ್ಕೊಳ್ರಿ, ರಾಜ್ಯ ಕಿತ್ಕೊಳ್ರಿ, ಅವರ ಸಂಪತ್ತು ಕಿತ್ಕೊಳ್ರಿ, ಎಲ್ಲ ಕಿತ್ಕೊಳ್ರಿ ಅಂತಕ್ಕಂಥದ್ದನ್ನು ಹೇಳ್ತಾನೆ. ನಿಮ್ಮ ದಾಸರನ್ನಾಗಿ ಮಾಡುವೆನು ಶಕುನಿ ಹೇಳ್ತಾನೆ. ಆ ಪಾಂಡವರನ್ನು, ದ್ರೌಪದಿಯನ್ನು, ಎಲ್ಲರನ್ನು ಸಹ ನಿಮ್ಮ ಸೇವಕರನ್ನಾಗಿ ನಾನು ಮಾಡ್ತೀನಿ. ಆ ದ್ಯೂತ ಸಭೆಯಲ್ಲಿ ಎಲ್ಲ ಅವರಿಂದ ಕಸಗೊಂಡು ನಾನು ನಿಮ್ಮ ಸೇವಕರನ್ನಾಗಿ ನೀವು ಹೇಳ್ದಂಗೆ ಕೇಳಂಗೆ ಮಾಡ್ತೀನಿ ಅಂತಕ್ಕಂಥದ್ದನ್ನು ಹೇಳ್ತಾನೆ. ಯಾಕಂತಂದರೆ ದುರ್ಯೋಧನ ದುಶ್ಯಾಸನ ಯಾಕೆ ಸಿಟ್ಟು ಅಂತಂದರೆ, ಆ ಇಂದ್ರಪ್ರಸ್ಥದ ಒಂದು ರಾಜಸಭೆಯಲ್ಲಿ ಅವರಿಗೇನು ಅವಮಾನ ಆಗಿತ್ತಲ್ಲ, ಆ ಅವಮಾನದ ಪ್ರತೀಕಾರವನ್ನು ತೀರಿಸ್ಕೊಳ್ಬೇಕು, ಅದು ದ್ರೌಪದಿಯ ಮೇಲೆ ಪ್ರತೀಕಾರವನ್ನು ತೀರಿಸ್ಕೊಳ್ಬೇಕು ಅಂತಕ್ಕಂಥ ಉದ್ದೇಶ. ದ್ರೌಪದಿಯನ್ನು ನಮ್ಮ ದಾಸಿಯನ್ನಾಗಿ ಮಾಡಬೇಕು, ಅವಳ ವಸ್ತ್ರ ಕಿತ್ತುಕೊಳ್ಳಬೇಕು. ಅವತ್ತು ಇಂದ್ರಪ್ರಸ್ಥದ ರಾಜಸಭೆಯಲ್ಲಿ ನಮ್ಮ ಶಸ್ತ್ರಗಳನ್ನು ಹಾಕಿ ಕಿತ್ತುಕೊಂಡಿದ್ಲು, ಹಾಗಾಗಿ ಅವಳ ವಸ್ತ್ರವನ್ನು ನಾವು ಕಿತ್ತುಕೊಳ್ಬೇಕು ಇವತ್ತು ಅಂತಕ್ಕಂಥದ್ದು ಅವರ ಮುಖ್ಯವಾಗಿರ್ತಕ್ಕಂಥ ಉದ್ದೇಶ. ಆಗ ರಾಜಸಭೆಗೆ ದ್ರೋಣರು ಬರ್ತಾರೆ, ಗುರು ಇವರ ಒಂದು ಪಾಂಡವರ ಮತ್ತು ಕೌರವರ ಶಿಕ್ಷಣವನ್ನು ಕೊಟ್ಟಿರ್ತಕ್ಕಂಥ ಗುರುಗಳು ದ್ರೋಣಾಚಾರ್ಯರ ಆಗಮನ. ಅವರು ಯುಧಿಷ್ಠಿರ ರಾಜನನ್ನು ಕಣ್ತುಂಬ ನೋಡ್ತಾರೆ, ಯಾಕಂತಂದ್ರೆ ಅವನು ರಾಜ ಆಗಿದ್ದಾನಲ್ಲ. ಪಾಂಡವರ ಮೇಲೆ ಸಹಜವಾಗಿ ಎಲ್ಲರಿಗೂ ಪ್ರೀತಿ ಇರ್ತದೆ, ಯಾಕಂದರೆ ಒಳ್ಳೆಯವ್ರನ್ನ ಕಂಡ್ರೆ ಪ್ರೀತಿ ಸಹಜವಾಗಿ ಇರ್ತದಲ್ಲ. ಕೌರವರು ದುಷ್ಟರು ಅನ್ನೋದು ಎಲ್ಲರಿಗೂ ಗೊತ್ತಿರ್ತದೆ. ಆ ಪಾಂಡವರ ಮೇಲೆ ಸಹಜವಾಗಿ ಪ್ರೀತಿ ಇರ್ತದೆ ಗುರು ದ್ರೋಣಾಚಾರ್ಯರಿಗೆ. ಅವರು ಗುರುಗಳಾದರೂ ಸಹ, ಯಾಕಂದರೆ ಇವನು ರಾಜ ಅಲ್ಲ, ಚಕ್ರವರ್ತಿ ಯುಧಿಷ್ಠಿರ, ಅವನಿಗೆ ನಮಸ್ಕಾರ ಮಾಡ್ತಾರೆ. ಆಮೇಲೆ ಹೇಳ್ತಾರೆ ನೋಡ್ರಿ, ಹಿತವಚನ ಹೇಳ್ತಾರೆ, ಅಧರ್ಮವಾದರೆ ಪ್ರತಿಭಟಿಸು. ಏನಾದರೂ ಮುಂದೆ ರಾಜಸಭೆಯಲ್ಲಿ ಅಥವಾ ದ್ಯೂತ ಸಭೆಯಲ್ಲಿ ಅಧರ್ಮ ಆದರೆ ನೀನು ಪ್ರತಿಭಟಿಸು, ಸುಮ್ಮನಿರಬೇಡ. ನಿಮಗೆ ಅನ್ಯಾಯ ಆದರೆ ನೀನು ಪ್ರತಿಭಟನೆ ಮಾಡಬೇಕು ನೋಡು ಅಂತಕ್ಕಂಥದ್ದನ್ನು ದ್ರೋಣಾಚಾರ್ಯರು ಹೇಳ್ತಾರೆ. ಇದನ್ನೆಲ್ಲ ನೋಡ್ತಾ ಇರ್ತಾರೆ ಇವರು ಕೌರವರು, ದುರ್ಯೋಧನ, ದುಶ್ಯಾಸನ, ಶಕುನಿ ಇವರೆಲ್ಲ. ಅವ್ರು ಹೇಳ್ತಾರೆ ನೋಡ್ರಿ, ಇವರು ದ್ರೋಣರು ಮತ್ತು ತಾತಾಶ್ರೀ ಇವರು ಸೇವಕರು ಮಾತ್ರ, ಇವ್ರದ್ದೇನು ನಡೆಯಲ್ಲ ನಮ್ಮ ರಾಜ್ಯಸಭೆಯಲ್ಲಿ.
ಯಾಕಂದ್ರೆ ಧೃತರಾಷ್ಟ್ರ ಇವ್ರ ಕಡೆಗೆ ಇರ್ತಾನಲ್ಲ, ಅವನು ಒಂದು ಪಿತೂರಿಯಲ್ಲಿ ಅವನು ಭಾಗ ಆಗಿರ್ತಾನೆ. ಹಂಗಾಗಿ ದ್ರೋಣಾಚಾರ್ಯರಾಗಿರಲಿ, ಭೀಷ್ಮಾಚಾರ್ಯರಾಗಿರಲಿ, ಅವ್ರು ಏನು ನಮ್ಮನ್ನು ಮಾಡೋಕ್ಕಾಗಲ್ಲ, ನಾವೇನು ಮಾಡೋಕೆ ಅಂದ್ಕೊಂಡೀವೋ ಅವ್ನು ಮಾಡಲೇಬೇಕು ನಾವು ಅಂತಕ್ಕಂಥದ್ದನ್ನು ಹೇಳ್ತಾರೆ. ಭೀಷ್ಮರ ಎಚ್ಚರಿಕೆ ದುರ್ಯೋಧನನಿಗೆ, ಭೀಷ್ಮರು ಎಚ್ಚರಿಕೆ ಕೊಡ್ತಾರೆ ದುರ್ಯೋಧನಿಗೆ, ನೀನು ಯಾವುದೇ ರೀತಿಯ ಕೆಟ್ಟ ಕೆಲಸಕ್ಕೆ ಕೈ ಹಾಕಬೇಡ, ಅಧರ್ಮವನ್ನು ಮಾಡಬೇಡ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಒಂದು ವ್ಯವಸ್ಥೆ ಇದೆ ಇಲ್ಲಿ, ಹಸ್ತಿನಾಪುರದಲ್ಲಿ ಒಂದು ವ್ಯವಸ್ಥೆ ಇದೆ, ಅಂಥ ವ್ಯವಸ್ಥೆಯನ್ನು ಹಾಳುಗೆಡಬೇಡ ಅಂತಕ್ಕಂಥದ್ದನ್ನು. ಒಂದು ನಡ್ಕೊಂಡು ಹೋಗ್ತಾ ಇರ್ತದೆ ಒಂದು ಒಳ್ಳೆಯ ವ್ಯವಸ್ಥೆ, ಅಂಥ ಒಳ್ಳೆಯ ವ್ಯವಸ್ಥೆಗೆ ನೀನು ಕಲ್ಲು ಹಾಕಬೇಡ, ಮುಂದೆ ಅದನ್ನು ಕೆಟ್ಟದ್ದನ್ನು ಮಾಡಬೇಡ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಆ ವ್ಯವಸ್ಥೆಯನ್ನು ಮಲಿನ ಮಾಡಬೇಡ ಅಂತಕ್ಕಂಥ ಎಚ್ಚರಿಕೆಯನ್ನು ಭೀಷ್ಮಾಚಾರ್ಯರು ಕೊಡ್ತಾರೆ. ಅನ್ಯಾಯ ಅನುಚಿತ ವ್ಯವಹಾರ ಸಲ್ಲ, ಯಾವುದೇ ರೀತಿಯ ಪಾಂಡವರ ಮೇಲೆ ಅನ್ಯಾಯ ಮಾಡೋಂಗಿಲ್ಲ, ಅನುಚಿತ ವ್ಯವಹಾರವನ್ನು ಅವ್ರ ಮೇಲೆ ಮಾಡೋಂಗಿಲ್ಲ. ಹಂಗೇನಾರು ಆದರೆ ನಾನು ಶಸ್ತ್ರವನ್ನು ಎತ್ಕೊಳ್ತೀನಿ ನೋಡು ಅಂತಕ್ಕಂಥದ್ದನ್ನು ಹೇಳ್ತಾರೆ. ನಾನು ಶಸ್ತ್ರವನ್ನು ಎತ್ಕೊಳ್ತೀನಿ, ಯಾಕಂದ್ರೆ ಭೀಷ್ಮರಿಗೆ ಹೆದರಲೇಬೇಕು ಇವರು ಕೌರವರು. ಯಾಕಂದ್ರೆ ಅವ್ರು ಶಸ್ತ್ರ ಎತ್ಕೊಂಡ್ರು ಅಂತಂದರೆ ಅವರಿಗೆ ಭೀಷ್ಮಾಚಾರ್ಯರಿಗೆ ಸಾವು ಇಲ್ಲ, ಸೋಲು ಇಲ್ಲ, ಅವ್ರು ಇಚ್ಛಾಮರಣಿ. ಹಂಗಾಗಿ ಅವ್ರಿಗೆ ಹೆದರ್ತಾ ಇರ್ತಾರೆ. ಹಂಗಾಗಿ ನೀವೇನಾದರೂ ಅನ್ಯಾಯ ಮಾಡಿದರೆ, ಅಧರ್ಮ ಮಾಡಿದರೆ ಈ ರಾಜ್ಯಸಭೆಯಲ್ಲಿ ನಾನು ಶಸ್ತ್ರ ಎತ್ಕೊಳ್ಬೇಕಾಗುತ್ತೆ ನಿಮ್ಮ ವಿರುದ್ಧ ಅಂತಕ್ಕಂಥದ್ದನ್ನು ಎಚ್ಚರಿಕೆಯನ್ನು ದುರ್ಯೋಧನನಿಗೆ ನೇರವಾಗಿ ಕೊಡ್ತಾರವರು. ದ್ಯೂತ ಪ್ರಾರಂಭವಾಗಲಿ, ಧೃತರಾಷ್ಟ್ರ ಹೇಳ್ತಾನೆ, ಅವನೆಲ್ಲ ರಾಜ, ಹಸ್ತಿನಾಪುರದ ರಾಜ, ಕಾರ್ಯಕಾರಿ ರಾಜ. ದ್ಯೂತ ಪ್ರಾರಂಭವಾಗಲಿ, ಇನ್ನೇನು ರಾಜ್ಯಸಭೆಯಲ್ಲಿ ಎಲ್ಲರೂ ಆಸೀನರಾಗಿದ್ದಾರೆ, ದ್ಯೂತ ಪ್ರಾರಂಭ ಆಗಲಿ, ಆ ದ್ಯೂತದ ನಂತರ ಎಲ್ಲ ಸತ್ಕಾರಗಳನ್ನು ನಿಮಗೆ ಮಾಡಲಾಗುವುದು ಅಂತ ಹೇಳ್ತಾರೆ. ಆಗ ಬಾ ದುರ್ಯೋಧನ ಎಂದ ಯುಧಿಷ್ಠರ. ಇವನು ಯುಧಿಷ್ಠರ ಭಾಳ ಧರ್ಮವಂತ, ಅವನು ದೊಡ್ಡಪ್ಪ ಹೆಂಗೆ ಹೇಳ್ತಾನೆ ಹಂಗೆ ಕೇಳ್ಬೇಕಂತ ಇವಂದು. ಬಾ ಆಡೋಣ ಬಾ, ಮತ್ತು ದ್ಯೂತ ಆಡೋಣ, ಪಗಡೆ ಆಟ, ದ್ಯೂತ ಆಡೋಣ ಬಾ ಅಂತಕ್ಕಂಥದ್ದನ್ನು ಕರೀತಾನೆ. ಅವಾಗ ಶಕುನಿ ಹೇಳ್ತಾನೆ, ನೋಡ್ರಿ, ನಿಯಮ ಸ್ಪಷ್ಟಪಡಿಸುವ ಅವಶ್ಯಕತೆ ಇದೆ. ಈ ದ್ಯೂತದಲ್ಲಿ ಯಾವುದೇ ಒಂದು ದ್ಯೂತ ಅಂತಂದರೆ ಬಹುತೇಕ ನಾವು ಜೂಜು ಅಂತ ಅನ್ಬೋದು ಅನಿಸ್ತೈತಿ, ಪಣ. ಅಂಥ ದ್ಯೂತದಲ್ಲಿ ಕೆಲವೊಂದು ನಿಯಮಗಳಿರ್ತವೆ. ಅಂಥ ನಿಯಮಗಳನ್ನು ಫಸ್ಟ್ ಹೇಳ್ಬಿಡ್ರಿ ಎಲ್ಲರಿಗೂ. ಆ ನಿಯಮಗಳಿಗೆ ಅನುಸಾರವಾಗಿ ನಾವು ಎರಡು ಪಕ್ಷದವರು ಸಹ ನಡ್ಕೊಳ್ಬೇಕಾಗಿದೆ. ಹಂಗಾಗಿ ಆ ಒಂದು ನಿಯಮಗಳನ್ನು ಫಸ್ಟು ಹೇಳ್ಬಿಡ್ರಿ ಅಂತ ಭೀಷ್ಮರಿಗೆ ಇವನು ಶಕುನಿ ಹೇಳ್ತಾನೆ. ಆ ದ್ಯೂತದ ನಿಯಮಗಳೇನು, ಪಗಡೆ ಆಟದ ನಿಯಮಗಳೇನು, ಯಾರು ಯಾವಾಗ ಸೋಲ್ತಾರೆ ಅಂತ ಎಲ್ಲ ನಿಯಮಗಳನ್ನು ಹೇಳ್ರಿ ಅಂತಕ್ಕಂಥದ್ದನ್ನು ಹೇಳ್ತಾನೆ. ದ್ಯೂತದ ನಿಯಮಗಳನ್ನು ತಿಳಿಸಿದ ಭೀಷ್ಮರು, ಎಲ್ಲ ಜ್ಞಾನಿಗಳಿದ್ದರು ಅವರು, ಭೀಷ್ಮಾಚಾರ್ಯರು. ಎಲ್ಲ ನಿಯಮಗಳನ್ನು ಅವರು ಹೇಳಿದರು, ಯಾವ ರೀತಿ ಅದು ದ್ಯೂತ ನಡೀತತೆ ಅಂತಕ್ಕಂಥದ್ದನ್ನು ಎಲ್ಲ ಹೇಳಿದರು ಅವರು ಭೀಷ್ಮಾಚಾರ್ಯರು. ಮುಂದುವರೆದು ಹೇಳ್ತಾರೆ ನೋಡ್ರಿ ಅವರು, ದ್ಯೂತವು ಪರಿಶ್ರಮ ಸಾಮರ್ಥ್ಯಕ್ಕೆ ಅನುಗುಣವಾಗಿರುವುದಿಲ್ಲ. ದ್ಯೂತದಲ್ಲಿ ಪರಿಶ್ರಮ, ಕಷ್ಟ, ತನ್ನ ಸಾಮರ್ಥ್ಯ ಇದಕ್ಕೆ ಅನುಗುಣವಾಗಿರಲ್ಲ. ಈಗ ಉದಾಹರಣೆ, ಅರ್ಜುನ ಬಿಲ್ಲುವಿದ್ಯೆಯಲ್ಲಿ ಪಾರಂಗತ, ಜಗದೇಕ ವೀರ, ಆದರೆ ದ್ಯೂತಕ್ಕೆ ಕುಳಿತಾಗ ಅವನಿಗೇನು ಬರಲ್ಲ ಅದು. ಹಾಗೆ ಇದು ಸಾಮರ್ಥ್ಯಕ್ಕೆ, ಅವರ ಸಾಮರ್ಥ್ಯಕ್ಕೆ, ಅವರ ಚಾಕಚಕ್ಯತೆಗೆ, ಆ ಒಂದು ಪರಿಶ್ರಮಕ್ಕೆ ಅನುಗುಣವಾಗಿ ದ್ಯೂತ ಇರಲ್ಲ. ಇದರಲ್ಲಿ ಏನೋ ತಂತ್ರ ಕುತಂತ್ರಗಳಿರ್ತವೆ, ಚಾಕಚಕ್ಯತೆ ಇರ್ತದೆ. ಹಾಗಾಗಿ ಇದನ್ನು ನಾನು ವಿರೋಧ ಮಾಡ್ತೀನಿ ಅಂತ ಹೇಳ್ತಾರೆ ಭೀಷ್ಮಾಚಾರ್ಯರು. ನಾನು ದ್ಯೂತವನ್ನೇ ವಿರೋಧ ಮಾಡ್ತೀನಿ, ದ್ಯೂತವನ್ನು ಆಡಲೇಬೇಡ್ರಿ ನೀವು, ಇದು ಮುಂದೆ ಸಮಸ್ಯೆಗಳನ್ನು ತಂದೊಡ್ತತೆ ಅಂತಕ್ಕಂಥದ್ದನ್ನು ಭೀಷ್ಮರು ಹೇಳ್ತಾರೆ. ದ್ಯೂತವೇ ಅಧರ್ಮ. ದ್ಯೂತ ಅಂದರೆ ಜೂಜು, ಪಣ, ಇದು ಜೂಜಾಟ, ಇದು ಅಧರ್ಮ. ದ್ಯೂತ ಆಡ್ತಕ್ಕಂಥದ್ದೇ ಒಂದು ಅಧರ್ಮ. ಹಂಗಾಗಿ ಇದು ಬೇಡ ಬೇಡ ಅಂತಕ್ಕಂಥದ್ದನ್ನು ಭೀಷ್ಮರು ಹೇಳ್ತಾರೆ. ಇಲ್ಲಿ ಸ್ತ್ರೀಯರಿಗೆ ಅಧಿಕ ಅನ್ಯಾಯವಾಗುವುದು. ಅಕಸ್ಮಾತ್ ಏನಾದರೂ ದ್ಯೂತವನ್ನು ಆಡಿದರೆ, ಪಣವನ್ನು ಇಟ್ಟರೆ, ಜೂಜನ್ನು ಆಡಿದರೆ ಅಲ್ಲಿ ಹೆಣ್ಮಕ್ಳಿಗೆ ಜಾಸ್ತಿ ಹಾನಿ ಆಗುತ್ತೆ, ಅವರ ಅಮಾಯಕರು ಹೆಣ್ಮಕ್ಳಲ್ಲಿ. ಹಾಗಾಗಿ ಈ ದ್ಯೂತವನ್ನು ಆಡಲೇಬೇಡ್ರಿ, ನಾನು ಅದನ್ನು ವಿರೋಧಿಸ್ತೀನಿ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಈ ಒಂದು ಆಟದಲ್ಲಿ, ದ್ಯೂತ ಆಟದಲ್ಲಿ ಸ್ತ್ರೀಯರ ಉಪಸ್ಥಿತಿ ಇರುವುದಿಲ್ಲ ರಾಜ್ಯಸಭೆಯಲ್ಲಿ ಅಂತ ಹೇಳ್ತಾರೆ ಅವ್ರ ಕಂಡೀಷನ್ನು. ಅಕಸ್ಮಾತ್ ನೀವು ಆಡಿದರೂ ಕೂಡ ದ್ಯೂತ ಸಭೆಯಲ್ಲಿ ಸ್ತ್ರೀಯರನ್ನು ಯಾರೂ ಇರೋಂಗಿಲ್ಲ, ಹೆಣ್ಮಕ್ಳು ಯಾರು ಈ ಒಂದು ದ್ಯೂತ ಸಭೆಯಲ್ಲಿ ಇರೋಂಗಿಲ್ಲ ಅಂತಕ್ಕಂಥದ್ದನ್ನು ಆದೇಶವನ್ನು ಮಾಡ್ತಾರೆ. ಆದರೂ ಸಹ ನೀವು ಆಟ ಆಡಲೇಬೇಡ್ರಿ ಅಂತಕ್ಕಂಥದ್ದನ್ನು ಭೀಷ್ಮರು ಹೇಳ್ತಾರೆ. ಆಟವನ್ನು ನಿಲ್ಲಿಸ್ರಿ ಅಂತಕ್ಕಂಥದ್ದನ್ನು ಸಹ ಹೇಳ್ತಾರೆ. ಆದರೆ ಅದಕ್ಕೆ ಒಪ್ಪಲ್ಲ. ಶಕುನಿ ಹೇಳ್ತಾನೆ ನೋಡ್ರಿ, ಇದು ಪಂದ್ಯ ಅಂತಕ್ಕಂಥದ್ದು ದ್ಯೂತ ಸಭೆ ಯಶಸ್ಸು ಮತ್ತು ಕೀರ್ತಿಗಾಗಿ ಪಂದ್ಯ. ಇಲ್ಲಿ ಯಶಸ್ಸು ಮತ್ತು ಕೀರ್ತಿ, ಒಂದು ಘನತೆ, ಸ್ಟೇಟಸ್ ಅಂತ ಏನು ಹೇಳ್ತೀವಲ್ಲ, ಈ ಪಂದ್ಯವನ್ನು ಗೆದ್ದರೆ ಅವರಿಗೆ ಒಂದು ಘನತೆ ಬರ್ತೈತಿ, ಆ ಒಂದು ಯುಧಿಷ್ಠಿರನ ಘನತೆ ಜಾಸ್ತಿ ಆಗ್ತೈತಿ ಅಂತಕ್ಕಂಥದ್ದನ್ನು ಹೇಳ್ತಾನೆ. ಇದರಲ್ಲಿ ಯಾರು ಸೋಲು ಗೆಲುವಲ್ಲ, ಇದು ಘನತೆಗಾಗಿ, ಪ್ರತಿಷ್ಠೆಗಾಗಿ
ನಮ್ಮ ಸ್ಟೇಟಸ್ಗಾಗಿ ಅಂತಕ್ಕಂಥದ್ದನ್ನು ಹೇಳ್ತಾರೆ. ವಾಸ್ತವಿಕ ಸಂಪತ್ತು ಅವನ ಘನತೆಯೇ ಆಗಿದೆ. ಅದು ಸರಿ, ಅವನು ಹೇಳ್ತಕ್ಕಂಥದ್ದು. ವಾಸ್ತವಿಕವಾಗಿ ನಮ್ಮಲ್ಲಿ ಏನಾದರೂ ಸಂಪತ್ತು ಐತಂದರೆ ಅದು ನಮ್ಮ ಘನತೆ, ವ್ಯಕ್ತಿತ್ವ ಅಂತ ಏನು ಹೇಳ್ತೀವಿ ನಾವು ಇವತ್ತು. ನಮ್ಮ ವ್ಯಕ್ತಿತ್ವವೇ ನಮಗೆ ಸಂಪತ್ತು. ಸ್ಟೇಟಸ್ ಅದೇ ವಾಟ್ಸಪ್ನ ಸ್ಟೇಟಸ್ ಅಂತ ಹೇಳ್ತೀವಲ್ಲ, ಆ ಸ್ಟೇಟಸ್ ಬಿಟ್ಟಿರೋದು ಅದೇ ಉದ್ದೇಶಕ್ಕಂತ ನನ್ನ ಅನಿಸಿಕೆ. ಇವತ್ತು ನೀವು ಕೆಲವೊಬ್ಬರು ವಾಟ್ಸಪ್ ಸ್ಟೇಟಸ್ ನೋಡ್ರಿ, ಆ ಸ್ಟೇಟಸ್ನಿಂದ ಅವರ ವ್ಯಕ್ತಿತ್ವವನ್ನು ನಾವು ಗುರುತಿಸ್ಬೋದು ಬಹುತೇಕ, ನನ್ನ ಅನಿಸಿಕೆ ಒಂದು 90%. ಆ ಸ್ಟೇಟಸ್ ಹೆಂಗೆ ಹಾಕಿದ್ದಾರೆ ಅಂತಂದರೆ ಅವರ ಒಂದು ಸ್ಟೇಟಸ್ನ ಆಧಾರದ ಮೇಲೆ ಅವರ ವ್ಯಕ್ತಿತ್ವ ಹೇಗಿದೆ, ಅವ್ರು ಎಂಥವರು, ಬಳೆ ದೇವರ ಆಗ್ತಪ್ಪ ಅಂದ್ರೆ ಅವ್ರು ಭಾಳ ಭಕ್ತಿ ಐತೆ ಅವರಲ್ಲಿ ಅಂತ ನಾವು ತಿಳ್ಕೊಬೋದು. ಹಂಗೆ ಬಹುತೇಕ ನಾವು ಅದನ್ನು ಐಡೆಂಟಿಫೈ ಮಾಡ್ಬೋದು ಅಂತಕ್ಕಂಥ. ಹಂಗೆ ವ್ಯಕ್ತಿತ್ವ ಘನತೆ ಅಂತಕ್ಕಂಥದ್ದು ಅದೇ ನಮ್ಮ ಸಂಪತ್ತು, ಯಾವುದು ನಮ್ಮ ಸಂಪತ್ತಲ್ಲ. ಆ ವ್ಯಕ್ತಿತ್ವ ಅಂತಕ್ಕಂಥದ್ದು, ಘನತೆ ಅಂತಕ್ಕಂಥದ್ದೇ ನಮ್ಮ ಸಂಪತ್ತು. ಹಂಗಾಗಿ ನಾವು ಪಂದ್ಯವನ್ನು ಆಡಲೇಬೇಕು ಅಂತಕ್ಕಂಥದ್ದನ್ನು ಶಕುನಿ ಹೇಳ್ತಾನೆ. ಆ ಭೀಷ್ಮಾಚಾರ್ಯರ ಬಾಯನ್ನು ಮುಚ್ಚಿಬಿಡ್ತಾನೆ. ಘನತೆಯನ್ನು ಪಣವಿಡಿರಿ. ನಾವೇನು ಬೇರೆ ಏನು ಕೇಳಲ್ಲ ನಿಮ್ಮನ್ನು, ನಿಮ್ಮ ಘನತೆಯನ್ನು ಪಣವಿಡ್ರಿ, ನಿಮ್ಮ ವ್ಯಕ್ತಿತ್ವವನ್ನು ಪಣವಿಡ್ರಿ ಅಂತಕ್ಕಂಥದ್ದನ್ನು ಶಕುನಿ ಹೇಳ್ತಾನೆ. ನಿಮಗೆ ಯಾವುದರ ಮೇಲೆ ಅಧಿಕಾರವಿದೆಯೋ ಅದನ್ನು ಪಣಕ್ಕಿಡಿ. ನಿಮಗೆ ಯಾವುದ್ರ ಮೇಲೆ ಅಧಿಕಾರ ಐತೆ ಅದನ್ನು ನೀವು ಪಣಕ್ಕಿಡ್ರಿ, ಏನು ತೊಂದರೆ ಏನಿಲ್ಲಲ್ಲ ಅಂತಕ್ಕಂಥದ್ದನ್ನು ಶಕುನಿ ಹೇಳಿ ಭೀಷ್ಮಾಚಾರ್ಯರ ಬಾಯನ್ನು ಮುಚ್ಚಿಸ್ತಾನೆ. ಸಹದೇವನ ಆಕ್ರೋಶ, ಸಹದೇವನಿಗೆ ಗೊತ್ತಾಗ್ತಾ ಇರ್ತದೆ ಮುಂದೆ ಏನೋ ಅಚಾತುರ್ಯ, ದೊಡ್ಡ ಮಟ್ಟದ ಅಚಾತುರ್ಯ ನಡೀತಾ ಇದೆ, ದೊಡ್ಡ ಮಟ್ಟದ ಹಾನಿ ನಮಗೆ ಆಗ್ತಾ ಇದೆ ಅಂತಕ್ಕಂಥದ್ದು. ಅವನಿಗೆ ಭಾಳ ಆಕ್ರೋಶ ಬಂತು. ಆದರೂ ಸಹ ಯುಧಿಷ್ಠಿರ ಒಪ್ಕೊಂಡ್ಬಿಟ್ಟ. ಅವನು ಘನತೆ ಧರ್ಮ ಅಂತ ಹೇಳಿದಾಗ ಅವನು ಒಪ್ಕೊಂಡ್ಬಿಡ್ತಾನೆ. ಅವನಿಗೆ ಮಂಕಕ್ಕೆ ಓದ್ಬಿಡ್ತದೆ ಯುಧಿಷ್ಠಿರನಿಗೆ, ಒಪ್ಕೊಳ್ತಾನೆ. ಅವನು ದ್ಯೂತ ಆಡೋದಕ್ಕೆ ಒಪ್ಕೊಂಡ್ಬಿಡ್ತಾನೆ. ಅವನು ಒಪ್ಕೊಂಡ್ಮೇಲೆ ಉಳಿದರ್ದು ಏನು ನಡೆಯಲ್ಲ ಅಲ್ಲಿ ರಾಜ್ಯಸಭೆಯಲ್ಲಿ. ಆಗ ಯುಧಿಷ್ಠಿರ ಹೇಳ್ತಾನೆ, ನೋಡ್ರಿ ನನ್ನ ನಿಯಮಗಳಿಗೆ ನನ್ನ ಒಪ್ಪಿಗೆ ಐತೆ ಅಂತ ಹೇಳ್ತಾನೆ. ಆ ಭೀಷ್ಮಾಚಾರ್ಯ ಏನೇನು ನಿಯಮಗಳು ಹೇಳಿದ್ರು, ಸ್ತ್ರೀಯರ ಉಪಸ್ಥಿತಿ ಇರೋದಿಲ್ಲ ರಾಜ್ಯಸಭೆಯಲ್ಲಿ, ಇನ್ನೂ ಬೇರೆ ಬೇರೆ ನಿಯಮಗಳನ್ನು ಹೇಳಿದ್ರಲ್ಲ, ಎಲ್ಲ ನಿಯಮಗಳಿಗೆ ನಾನು ಒಪ್ಪಿಗೆ ಇದೆ ಅಂತಕ್ಕಂಥದ್ದನ್ನು ಯುಧಿಷ್ಠಿರ ಹೇಳ್ತಾನೆ. ಅದೇ ರೀತಿ ಅದೇ ನಿಯಮದ ಪ್ರಕಾರ ದ್ರೌಪದಿಯನ್ನು ಹೊರಗೆ ಕಳಿಸಿದರು. ಅಂದರೆ ರಾಜ್ಯಸಭೆಯಿಂದ ಹೊರಗೆ ಕಳಿಸಿದ್ರು. ಅಲ್ಲಿ ಅಂತಃಪುರದಲ್ಲಿ ಅವರು ಹೆಣ್ಮಕ್ಳೆಲ್ಲಿರ್ತಾರೋ ಅಲ್ಲಿ ಅವ್ರನ್ನ ಕಳಿಸಿದರು. ಯಾಕಂದ್ರೆ ಅಲ್ಲಿರಬಾರ್ದು ಅಂತಕ್ಕಂಥದ್ದು ಉದ್ದೇಶ. ಆಗ ಹೋಗುವಾಗ ಸಹ ದ್ರೌಪದಿ ಹೇಳಿ ಹೋಗ್ತಾಳೆ ಯುಧಿಷ್ಠಿರನಿಗೆ, ಪಣವಿಡುವಾಗ ಯೋಚಿಸಿ, ಪಣ ಇಡುವಾಗ ಭಾಳ ಯೋಚನೆ ಮಾಡಿ ಪಣ ಇಡ್ರಿ ಅಂತಕ್ಕಂಥದ್ದನ್ನು ಯುಧಿಷ್ಠಿರನಿಗೆ ಭಾಳ ಹೇಳಿ ಹೋಗ್ತಾಳೆ ಆಕೆ, ಸೂಕ್ಷ್ಮವಾಗಿ ಹೇಳಿ ಹೋಗ್ತಾಳೆ ಆಕೆ ಒಳಗೆ. ಆಕೆಗಾದರೂ ಕಳವಳ ಇರ್ತದೆ ಮನಸ್ಸಿನಲ್ಲಿ, ಏನೋ ಆಗುತ್ತೆ, ಇದು ಸಮಸ್ಯೆ ಆಗುತ್ತೆ ಅಂತಕ್ಕಂಥದ್ದು ಆತಂಕ ಇರ್ತದೆ ಆಕೆಗೆ, ದ್ರೌಪದಿಗೆ. ದುರ್ಯೋಧನನ ಪರವಾಗಿ ಶಕುನಿಯ ಆಟ. ಈಗ ಶಕುನಿಯ ಎಂಟ್ರಿ ಆಗ್ತದೆ. ಈಗ ಅವನೇನು ಹೇಳ್ತಾನೆ, ನಾನು ಕೌರವರ ಪರವಾಗಿ ದುರ್ಯೋಧನ ಪರವಾಗಿ ನಾನು ಆಟ ಆಡ್ತೀನಿ ಅಂತ ಹೇಳ್ತಾನೆ. ಯಾಕಂದ್ರೆ ಅವನು ಪಗಡೆಯ ಆಟ ಅವನ ಹೇಳ್ದಂಗೆ ಕೇಳ್ತಾ ಇರ್ತಾವನ್ ದಾಳಗಳು ಶಕುನಿಗೆ. ಆ ಪಗಡೆ ಆಟದಲ್ಲಿ ಅವನಿಗೆ ಸೋಲೇ ಇಲ್ಲ, ಅವನು ಮುಟ್ಟಿದ್ದೆಲ್ಲ ಚಿನ್ನ, ಅವನದೇ ಗೆಲುವು. ಇಲ್ಲಿ ಮಹಾಭಾರತದಲ್ಲಿ ಹಂಗೆ ಆಗುತ್ತೆ, ಕಂಪ್ಲೀಟ್ 1ನೇ ಆಟದಿಂದ ಕೊನೆಯ ಆಟದವರೆಗೆ ಅವನದೇ ಗೆಲುವು, ಪೂರ್ತಿ ಯುಧಿಷ್ಠಿರನ ಸೋಲಾಗುತ್ತೆ. ಅದಕ್ಕೆ ಅರ್ಜುನ ಆಕ್ಷೇಪ ವ್ಯಕ್ತಪಡಿಸ್ತಾನೆ, ಅದು ಹೆಂಗಾಗುತ್ತೆ, ಈಗ ದುರ್ಯೋಧನ ಆಡ್ಬೇಕು ತಾನೇ ಅಲ್ಲಿ ಪಗಡೆ ಆಟನ, ದುರ್ಯೋಧನ ಯುಧಿಷ್ಠಿರ ಆಡಬೇಕು, ನೀನು ಯಾಕೆ ಆಡ್ತೀವಿ ಶಕುನಿ, ನೀನು ಆಡೋಂಗಿಲ್ಲ ಅಂತಕ್ಕಂಥದ್ದನ್ನು ಹೇಳ್ತಾನೆ. ಅದಕ್ಕೆ ಶಕುನಿ ಹೇಳ್ತಾನೆ, ನೋಡ್ರಿ ನೀವು ಬೇರೆಯವ್ರಿಗೆ ಅವಕಾಶ ಕೊಡ್ರಿ, ಯುಧಿಷ್ಠಿರನ ಬಿಟ್ಟು ನೀವು ಯಾರಾದರೂ ಬೇರೆಯವ್ರಿಗೆ ಇನ್ನೊಬ್ರನ್ನ ಕರ್ಕೊಂಬರ್ರಿ, ಯಾರು ಬೇಡ ಅಂತಾರೆ ನಿಮ್ಮನ್ನು. ಈಗ ದುರ್ಯೋಧನ ಪರವಾಗಿ ನಾನು ಆಟ ಆಡ್ತೀನಿ, ನೀವು ಬೇರೆಯವ್ರನ್ನ ಕರ್ಕೊಂಬರ್ರಿ, ನಮ್ಮ ಅಭ್ಯಂತರ ಏನಿಲ್ಲಲ್ಲ ಅಂತಕ್ಕಂಥದ್ದನ್ನು ಹೇಳ್ತಾನೆ. ಆದರೆ ಇವರಿಗೆ ಆ ಅವಕಾಶ ಇಲ್ಲ. ಇವ್ರ ಕಡೆ ಯಾರು ಸಹ ಅದೇ ರೀತಿ ಪಗಡೆ ಆಡ್ತಕ್ಕಂಥವ್ರು ಯಾರು ಇದ್ದಿಲ್ಲ. ಆಟ ಪ್ರಾರಂಭ ಆಗುತ್ತೆ. ಆಗ ದ್ರೌಪದಿಯ ಚಿಂತೆ, ಆಕೆ ಒಳಗಿದ್ರು ಸಹ ಈ ಕಡೆಗೆ ಆಕೆ ಗಮನ ಇಲ್ಲ, ಏನಾಗುತ್ತೆ ಏನೋ ಮೋಸ ಮಾಡ್ತಾರೆ ಇವರು. ಯಾಕಂದರೆ ಶಕುನಿಯ ಮೋಸವನ್ನು ಎಲ್ಲರೂ ಗೊತ್ತಿತ್ತು ಅವರಿಗೆಲ್ಲರಿಗೂ. ಶಕುನಿ ಅದಾನಂದರೆ ಏನಾದರೂ ಮಾಡಿ ನಮ್ಮನ್ನು ಬಲೆಗೆ ಸಿಗಿಸ್ತಾನೆ ಅಂತಕ್ಕಂಥದ್ದು. ನೋಡಿರಿ, ಮೊದಲನೇದಾಗಿ 1,00,000 ಸುವರ್ಣ ಮುದ್ರೆ, 5,000 ಅಶ್ವಗಳು, ವಸ್ತ್ರಾಭರಣಗಳು, 5 ಗ್ರಾಮ, ಇವನ್ನೆಲ್ಲ ಪಣ ಇಡ್ತಾನೆ. ದುರ್ಯೋಧನ ಪಣ ಇಡ್ತಾನೆ. ದುರ್ಯೋಧನ ಪಣ ಇಡ್ತಾನಂತಂದರೆ ಅಷ್ಟೇ ಪಣವನ್ನು ಇವನು ಸಹ ಇಡಬೇಕು. ಅಲ್ಲಿ ಪಣ ಅಥವಾ ಜೂಜಿನಲ್ಲಿ ಎದುರಾಳಿ ಎಷ್ಟು ಪಣ ಇಡ್ತಾರೋ ಅಷ್ಟು ಪಣವನ್ನು ಇವರು ಇಡಬೇಕಾಗುತ್ತೆ. ಅದಕ್ಕೆ ಸರಿಸಮನಾಗಿರ್ತಕ್ಕಂಥ ಮೊತ್ತವನ್ನು, ಅಷ್ಟೇ ಪಣವನ್ನು ಸಹ ಇವರು ಇಡಬೇಕಾಗುತ್ತೆ. ಅದೇ ರೀತಿ ಇವರಲ್ಲಿ ಸಹ ರಾಜ್ಯ ಇತ್ತು, ಇವರಲ್ಲಿ ಅಶ್ವಗಳಿದ್ದು, ಇವರಲ್ಲಿ ಸುವರ್ಣ ಮುದ್ರೆ ಇದ್ದು, ಎಲ್ಲವೂ ಸಹ ಅದೇ ರೀತಿ ಪಣವನ್ನು ಇಡ್ತಾರೆ. ಇಬ್ಬರು ಪಣವನ್ನು ಇಡ್ತಾರೆ.
ಯಾವ ಆಟಗಾರ ಎದುರಾಳಿಯ ಕಾಯಿ ಹೊಡೆದುರುಳಿಸುವನೋ ಅವನು ವಿಜಯಿ. ಶಕುನಿ ಹೇಳ್ತಾನೆ ನೋಡ್ರಿ, ಯಾವ ಆಟಗಾರ ಎದುರಾಳಿ ಕಾಯಿಯ ಹೊಡೆದುರುಳಿಸ್ತಾನೋ ಅವನು ವಿಜಯ ಆಗ್ತಾನೆ. ಇದು ಆಟದ ಒಂದು ನಿಯಮ ಅಂತಕ್ಕಂಥದ್ದು. ಅದನ್ನು ಮೊದಲೇ ಸ್ಪಷ್ಟಪಡಿಸ್ತಾನೆ ಯುಧಿಷ್ಠಿರನಿಗೆ. ಬಹುತೇಕ ಇದು ಪಗಡೆ ಆಟ ಅಂತಂದರೆ ಈಗೇನು ನಾವು ಇದು ಚೆಸ್ಗಿಂತನೂ ಭಿನ್ನವಾಗಿರ್ತಕ್ಕಂಥ ಒಂದು ಆಟ ಇದು ಪಗಡೆ ಆಟ. ಚೆಸ್ಗಿಂತನೂ ಭಿನ್ನವಾಗಿರ್ತಕ್ಕಂಥ ಒಂದು ಆಟ. ಅಂಥ ಒಂದು ಪಗಡೆ ಆಟವನ್ನು ಇವರು ಪ್ರಾರಂಭ ಮಾಡಿದರು. ಇತ್ತ ಅಂತಃಪುರದಲ್ಲೇನು ದ್ರೌಪದಿ, ಗಾಂಧಾರಿ, ಕುಂತಿ ಎಲ್ಲ ಇದ್ರಲ್ಲ, ಅಲ್ಲಿ ನೋಡ್ರಿ ಗಾಂಧಾರಿ ಹೇಳ್ತಾಳೆ, ದ್ಯೂತದ ನಂತರ ಸತ್ಕಾರ ನಿಮಗೆ. ಆಕೆ ಗಾಂಧಾರಿಗೆ ಗೊತ್ತಿಲ್ಲ ಇವರ ಯೋಜನೆ. ಆಕೆಗೆ ಮಂಕುಬೂದಿ ಎರಚ್ತಾರೆ ಇವರು, ದುರ್ಯೋಧನ ಇವರೆಲ್ಲ ಅದರಲ್ಲ, ಗಾಂಧಾರಿಗೆ ಮಂಕುಬೂದಿ ಎರಚ್ತಾರೆ. ದ್ಯೂತದ ನಂತರ ಅವ್ರಿಗೆ ಸತ್ಕಾರ ಐತೆ ನಿಮಗೆ ಅಂತ ಹೇಳ್ತಾಳೆ ಆಕೆ. ಕುಂತಿ ಮತ್ತು ದ್ರೌಪದಿ ಹೇಳ್ತಾಳೆ. ಆದರೆ ದ್ರೌಪದಿಗೆ ಚಿಂತೆ. ಇತ್ತ ಆಟ ಪ್ರಾರಂಭ ಆದಾಗ ಮೊದಲ ಆಟ ಸೋತ ಯುಧಿಷ್ಠಿರ. ಮೊದಲನೇ ಆಟವನ್ನು ಸೋತ್ಬಿಟ್ಟ. 1,00,000 ಸ್ವರ್ಣ ಮುದ್ರೆ, 5,000 ಅಶ್ವಗಳು, ವಸ್ತ್ರಾಭರಣ, 5 ಗ್ರಾಮ ಎಲ್ಲವೂ ಸಹ ಸೋತ್ಬಿಟ್ಟ ಯುಧಿಷ್ಠಿರ. ಸಂಪತ್ತು ಕಳೆದುಕೊಂಡ ವಿಷಯ ತಿಳಿಸಿದ ದಾಸಿ ದ್ರೌಪದಿಗೆ. ಇಲ್ಲಿ ಪ್ರತಿ ಆಟ ಮುಗಿದ ತಕ್ಷಣ ದಾಸಿ ಅಂತಂದ್ರೆ ಸೇವಕಿ, ಆ ಒಂದು ವಿಚಾರಗಳನ್ನು ಅವ್ರಿಗೆ ತಿಳ್ಸೋಕೆ ಹೋಗ್ತಾ ಇರ್ತಾಳೆ. ಅದೇ ರೀತಿ ಮೊದಲನೇ ಆಟ ಮುಗಿದ ತಕ್ಷಣ ಈ ರೀತಿ ಯುಧಿಷ್ಠಿರ ಎಲ್ಲ ಸೋತ್ಬಿಟ್ರು ಅಂತಕ್ಕಂಥ ವಿಚಾರವನ್ನು ತಿಳಿಸ್ಬಿಟ್ರು ಕುಂತಿಗೆ ಮತ್ತು ದ್ರೌಪದಿಗೆ. ಅವ್ರಿಗೆ ಮತ್ತೆ ಚಿಂತೆ ಜಾಸ್ತಿ ಆಯಿತು. ವಿಕರ್ಣನ ಪಣವಿಟ್ಟ ದುರ್ಯೋಧನ. ಎರಡನೇ ಒಂದು ಆಟಕ್ಕೆ ವಿಕರ್ಣ, ಇವನು ಕೌರವರಲ್ಲಿ ಒಬ್ಬ, ಕೌರವರ ಒಂದು ಸಹೋದರಲ್ಲಿ ಒಬ್ಬನು. ಕೌರವರಲ್ಲಿ ಒಳ್ಳೆಯವನಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಯಾರಾದರಿದ್ದರೆ ಅವನು ವಿಕರ್ಣ ಮಾತ್ರ. ಮುಂದೆ ದ್ರೌಪದಿಯ ವಸ್ತ್ರಾಪರಣ ಸಮಯದಲ್ಲಿ ಇಡೀ ಸಭೆಯಲ್ಲಿ ವಿರೋಧ ಮಾಡಿರ್ತಕ್ಕಂಥದ್ದಂದರೆ ಇವನೊಬ್ಬನೇ, ಯಾರು ವಿರೋಧ ಮಾಡಲಿಲ್ಲ. ಇವನ್ನು ದ್ರೋಣಾಚಾರ್ಯರು, ಭೀಷ್ಮಾಚಾರ್ಯರು ಸಹ ಸುಮ್ಮನೆ ಕೂತ್ಕೊಂಡಿದ್ದರು, ಅವ್ರ ಬಾಯನ್ನು ಮುಚ್ಚಿಬಿಟ್ಟಿದ್ರು ಕೌರವರು. ವಿರೋಧ ಮಾಡಿರ್ತಕ್ಕಂಥವನು ಒಬ್ಬನಂತಂದರೆ ಇವನು ವಿಕರ್ಣ. ಅವನು ಕೌರವನೇ. 100 ಜನ ಗಂಡ್ಮಕ್ಳಲ್ಲಿ ಅವನು ಸಹ ಒಬ್ಬನು. ಆ ವಿಕರ್ಣ ಒಬ್ಬನೇ ಅವನು ವಿರೋಧ ಮಾಡಿದ್ದು. ಅವನನ್ನು ಮೊದಲೇ ಪಣವಾಗಿ ದುರ್ಯೋಧನ ಇಡ್ತಾನೆ. ನಾನು ನಮ್ಮ ತಮ್ಮನನ್ನು ಪಣವಾಗಿ ಇಟ್ಟಿದ್ದೀನಿ, ನೀವು ಯಾರನ್ನ ಇಡ್ತೀರಿ? ಯಾಕಂದ್ರೆ ಅವರು ವ್ಯಕ್ತಿಯನ್ನು ಇಟ್ಟಾನಂದ್ರೆ ಇವರು ವ್ಯಕ್ತಿಯನ್ನು ಇಡಲೇಬೇಕು. ಅವಾಗ ಎದುರಾಳಿ ಪಕ್ಷದವರು ಹೆಂಗೆ ಇಟ್ಟಾರೋ ಅದೇ ರೀತಿ ಒಂದು ಪಣವನ್ನು ಇಡಲೇಬೇಕು. ಸೋತರೆ ನಿಮ್ಮ ದಾಸನಾಗಿರುವನು ದುರ್ಯೋಧನ ಹೇಳ್ತಾನೆ ನೋಡ್ರಿ. ಸೋಲಲ್ಲ ಅಂತ ಗೊತ್ತು ಅವನಿಗೆ, ದುರ್ಯೋಧನನಿಗೆ. ನಾವು ಸೋಲಲ್ಲ, ಕೌರವರು ಶಕುನಿ ಸೋಲಲ್ಲ ಅನ್ನೋ ಗೊತ್ತು. ಈ ವಿಕರ್ಣನ ಪಣ ಇಟ್ಟೀನಿ, ಅಕಸ್ಮಾತ್ ಸೋತ್ರೆ ನಿಮಗೆ ದಾಸ ಅವನು, ನಿಮ್ಮ ಸೇವಕ, ನೀವು ಹೇಳ್ದಂಗೆ ಕೇಳ್ತಾನೆ ಲೈಫ್ ಲಾಂಗ್, ಜೀವನ ಪೂರ್ತಿ ಅಂತ ಹೇಳ್ತಾನೆ. ಭೀಷ್ಮರ ಆಕ್ಷೇಪ, ವಿದುರನ ತಕರಾರು, ಆಕ್ಷೇಪ ವ್ಯಕ್ತಪಡಿಸ್ತಾರೆ. ಹಂಗೆ ವ್ಯಕ್ತಿಗಳನ್ನು ಪಣ ಇಡಬಾರ್ದು ಅಂತಕ್ಕಂಥದ್ದನ್ನು ವಿದುರ ಹೇಳ್ತಾನೆ, ಭೀಷ್ಮ ಸಹ ಹೇಳ್ತಾರೆ. ಆದರೆ ದುರ್ಯೋಧನ ಹೇಳ್ತಾನೆ ನೋಡಿ, ಇದು ಘನತೆಗಾಗಿ, ಇದು ಪ್ರತಿಷ್ಠೆಗಾಗಿ, ಘನತೆಗಾಗಿ ಅಂತಕ್ಕಂಥದ್ದನ್ನು ದುರ್ಯೋಧನ ಹೇಳ್ತಾನೆ. ನೋಡ್ರಿ, ವಿದುರ ಹೇಳ್ತಾನೆ, ಮಾತಾ ಪಿತೃ ಗುರು ವಂಶ ಪಣ ಇಡಲಾಗುವುದಿಲ್ಲ. ತಂದೆ ತಾಯಿಗಳನ್ನು, ಗುರುಗಳನ್ನು, ಸಂಬಂಧಿಕರನ್ನು, ವಂಶವನ್ನು, ತನ್ನ ಸಂಬಂಧಿಕರನ್ನು ಯಾರನ್ನು ಸಹ ಪಣ ಇಡೋಂಗಿಲ್ಲ. ಆಟಗಳಲ್ಲಿ ಇವ್ರನ್ನೆಲ್ಲ ಪಣ ಇಡೋಂಗಿಲ್ಲ. ಅದೇಂಗೆ ಇವ್ರು ತಮ್ಮನನ್ನು ಪಣ ಇಡೋಕ್ಕೆ ಬರ್ತದೆ ಅಂತಕ್ಕಂಥದ್ದನ್ನು ವಿದುರ ಹೇಳ್ತಾನೆ. ಅವನು ಮಹಾಜ್ಞಾನಿ, ಮಹಾಮಂತ್ರಿ ವಿದುರ ಹೇಳ್ತಾನೆ. ಆದರೂ ಸಹ ವಿದುರನ ಬಾಯಿಯನ್ನು ಮುಚ್ಚಿಬಿಡ್ತಾನೆ ಶಕುನಿ. ಅವನು ಏನಾದರೂ ಹೇಳಿ ವಿದುರನ ಬಾಯಿ ಮುಚ್ಚಿಸ್ತಾನೆ. ಆಗ ಇಕ್ಕಟ್ಟಿಗೆ ಸಿಲುಕಿದ ಯುಧಿಷ್ಠಿರ ಕುಂತ್ಬಿಟ್ಟದ, ಆಟ ಆಡೋಕ್ಕೆ ಕುಂತ್ಬಿಟ್ಟಾನೆ, ಎದ್ದೇಳಂಗಿಲ್ಲ. ಅವನಿಗೆ ಭಾಳ ಸಮಸ್ಯೆ ಆಗಿಬಿಡ್ತು. ಈಗ ಇನ್ನು ಉಳಿದ 4 ಜನ ಪಾಂಡವರಿದ್ದಾರೆ, ಯಾರು ಇಡಬೇಕು ನಾನು? ಆದರೆ ದ್ರೌಪದಿ ಸೂಚನೆ ಕೊಟ್ಟು ಹೋಗ್ಯಾಳ, ಪಣ ಇಡುವಾಗ ಯೋಚನೆ ಮಾಡಬೇಕಂತ ಹೇಳಿದಾಳೆ ಆಕೆ. ಅವಾಗ ನೆನಪಿಗೆ ಬಂತು ಅವನಿಗೆ. ನಕುಲ ಸ್ವಯಂ ಪಣಕ್ಕೆ ಸಿದ್ಧನಾದ. ಯುಧಿಷ್ಠಿರನ ಗೊಂದಲ ಗೊತ್ತಾಗ್ಬಿಡ್ತು ನಕುಲನಿಗೆ. ಅಲ್ಲೇ ಇದ್ರಲ್ಲ ರಾಜಸಭೆಯಲ್ಲಿ. ಆಯಿತು, ವಿಕರ್ಣ ಎದುರಿಗೆ ನಾನು ನಿಂತ್ಕೊತೀನಿ, ನಾನು ಪಣವಾಗಿ ನಿಂತ್ಕೊಳ್ತೀನಿ ವಿಕರ್ಣನ ಎದುರಿಗೆ ಅಂತ ಸ್ವಯಂವಾಗಿ. ಅವನೇನು ಯುಧಿಷ್ಠಿರ ಕರೀಲಿಲ್ಲ, ಆದರೂ ಅವನು ವಾಲಂಟ್ರಿಯಾಗಿ ಬಂದ. ನಾನು ಆ ಒಂದು ಪಣಕ್ಕೆ ಒಡ್ಕೊಳ್ತೀನಿ ನಾನು ಅಂತಕ್ಕಂಥದ್ದನ್ನು ಬಂದ ನಕುಲ ವಿಕರ್ಣನ ಪಣದ ವಿಷಯ ತಿಳಿಸಿದ ದಾಸಿ ದ್ರೌಪದಿಗೆ ಹೋಗಿ ಹೇಳಿದ್ಲಾಕೆ. ದಾಸಿ, ಈ ರೀತಿ ಕೌರವರ ಕಡೆಯಿಂದ ವಿಕರ್ಣನನ್ನು ಪಣಕ್ಕಿಟ್ಟಿದ್ದಾರೆ, ಪಾಂಡವರ ಕಡೆಯಿಂದ ನಕುಲ ಸ್ವಯಂವಾಗಿ ಪಣಕ್ಕೆ ಬಂದಿದ್ದಾನೆ ಅಂತಕ್ಕಂಥ ವಿಚಾರವನ್ನು ತಿಳಿಸಿದರು. ಮತ್ತು ಅವರಿಗೆ ಭಾಳ ಗಾಬರಿ ಆಗಿಬಿಡ್ತು ಕುಂತಿಗೆ ಮತ್ತು ದ್ರೌಪದಿಗೆ, ಅಂತಃಪುರದಲ್ಲಿರ್ತಕ್ಕಂಥವ್ರು.
ಭಾಳ ಆಕ್ರೋಶ ವ್ಯಕ್ತಪಡಿಸ್ತಾರೆ ಅವರು. ಆದರೆ ಅವ್ರು ಏನೂ ಮಾಡೋಂಗಿರಲ್ಲ ಅಲ್ಲಿ, ಅವ್ರದ್ದೇನು ನಡೆಯೋಂಗಿರಲ್ಲ ಅಲ್ಲಿ, ಸ್ತ್ರೀಯರದಲ್ಲಿ ಏನೂ ನಡೆಯೋಂಗಿರಲ್ಲ ರಾಜ್ಯಸಭೆಯಲ್ಲಿ. ಆ ಗಾಂಧಾರಿ ಪ್ರಶ್ನೆ ಕೇಳ್ತಾಳೆ ನೋಡ್ರಿ ಕುಂತಿ, ಇದೇನಾ ನಿಮ್ಮ ಸತ್ಕಾರ ಮಾಡ್ತೀವಿ ಅಂತ ಹೇಳಿರಲ್ಲ, ಇದೇನಾ ಸತ್ಕಾರ? ನಮ್ಮನ್ನೆಲ್ಲ ಸೋಲಿಸಿ ಅವಮಾನ ಮಾಡೋಕ್ಕೆ ಕರ್ಕೊಂಬಂದಿರಿ ಈಗ ನೀವು, ಇದೇನಾ ಸತ್ಕಾರ ನಿಮ್ಮದು ಅಂತಕ್ಕಂಥದ್ದನ್ನು ಕೇಳ್ತಾಳೆ. ಕೃಷ್ಣನ ನೆನಪಿಸಿಕೊಂಡ ಕುಂತಿ, ಕೃಷ್ಣ ಜೊತೆಗಿಲ್ಲ ಈಗ, ಅನಿವಾರ್ಯ ಕಾರಣದಿಂದ ಕೃಷ್ಣ ದ್ವಾರಕೆಗೆ ಹೋಗಿದ್ದಾನೆ, ಅಲ್ಲಿ ಯುದ್ಧ ಆಗ್ತಾಯಿದೆ. ಕೃಷ್ಣ ನಮ್ಮ ಜೊತೆಗಿದ್ದಿದ್ರೆ ನಮಗೆ ಧೈರ್ಯ ಇತ್ತಲ್ಲ ಅಂತಕ್ಕಂಥದ್ದನ್ನು ಕುಂತಿ ನೆನಪು ಮಾಡ್ಕೊಳ್ತಾಳೆ ಕೃಷ್ಣನನ್ನು. ಆಟ ನಿಲ್ಲಿಸಿ ಎಂದ ಕುಂತಿ ಗಾಂಧಾರಿಗೆ ಹೇಳ್ತಾಳೆ, ನೀವು ಆಟ ನಿಲ್ಲಿಸಿ ಹೋಗಿ ಹೇಳು, ಇದರಿಂದ ನಾವು ಅವಮಾನ ಆಗ್ತತೆ, ಇದು ಏನು ಪೂರ್ವಯೋಜಿತವಾಗಿಯೇ ನಮಗೇನು ಕರೆಸಿದ್ದಾರೆ, ಇಲ್ಲಿ ಅವಮಾನ ಮಾಡೋಕ್ಕೆ ಕರೆಸಿದ್ದಾರೆ, ನಮ್ಮನ್ನೆಲ್ಲ ಕಿತ್ಕೊಳ್ಳೋಕ್ಕೆ ಕರೆಸಿದ್ದಾರೆ ಅಂತಕ್ಕಂಥದ್ದನ್ನು ಕುಂತಿ ಹೇಳ್ತಾಳೆ, ಗಾಂಧಾರಿಗೆ ಹೇಳ್ತಾಳೆ. ದ್ರೌಪದಿ ಆಕ್ಷೇಪ ವ್ಯಕ್ತಪಡಿಸ್ತಾಳೆ, ದಾಸಿಗೆ ಹೋಗಿ ಹೇಳ್ತಾಳೆ, ಹೋಗು ಈ ರೀತಿ ನಕುಲನನ್ನು ಪಣ ಕೆಡಬೇಡ ಅಂತ ಯುಧಿಷ್ಠಿರನಿಗೆ ಹೇಳು ಅಂತಕ್ಕಂಥ ದಾಸಿಯ ಕುಟ ಹೇಳ್ಕಳಿಸ್ತಾಳೆ, ಸೇವಕಿಯ ಕುಟ. ಆಗ ಸೇವಕಿ ಬಂದು ಯುಧಿಷ್ಠಿರನಿಗೆ ಹೇಳ್ತಾಳೆ, ಈ ರೀತಿ ದ್ರೌಪದಿ ಆಕ್ಷೇಪ ವ್ಯಕ್ತಪಡಿಸಿದಾಳೆ, ನಕುಲನನ್ನು ಪಣ ಕೆಡಂಗಿಲ್ಲ ಅಂತಕ್ಕಂಥದ್ದನ್ನು ಹೇಳ್ತಾಳೆ. ಆಗ ಯುಧಿಷ್ಠಿರ ಏನು ಮಾಡ್ತಾನೆ, ನಕುಲನನ್ನು ನಾನು ಪಣ ಕೆಡಲಾರೆ ಅಂತಕ್ಕಂಥದ್ದನ್ನು ಹೇಳಿಬಿಡ್ತಾನೆ. ಇಲ್ಲ, ನಾನು ನಕುಲನನ್ನು ಪಣ ಕೆಡಲ್ಲ, ನಾನೆಲ್ಲ ಕಳ್ಕೊಂಡಿದ್ದೀನಿ, ಈಗ ನಾನು ಇವನ್ನ ಪಣ ಕೆಡಲ್ಲ ಅಂತಕ್ಕಂಥದ್ದನ್ನು ಹೇಳ್ತಾನೆ ಯುಧಿಷ್ಠಿರ. ನನಗೆ ಅಧಿಕಾರವಿಲ್ಲ, ಸೋದರನ ಮೇಲೆ ನನಗೆ ಅಧಿಕಾರ ಇಲ್ಲ, ಯಾಕಂದ್ರೆ ಅವನಿಗೆ ಈಗ ಮದುವೆ ಆಗಿದೆ, ದ್ರೌಪದಿಯ ಆ ಗಂಡ ಅವನು ನಕುಲ, ಹಂಗಾಗಿ ನನಗೆ ಅಧಿಕಾರ ಇಲ್ಲ ಅವನ ಮೇಲೆ, ನಾನು ಪಣ ಕೆಡಲ್ಲ ಅಂತಕ್ಕಂಥದ್ದನ್ನು ಯುಧಿಷ್ಠಿರ ಹೇಳ್ತಾನೆ. ಈ ಒಂದು ದ್ಯೂತವನ್ನು ನಾನು ಸಮಾಪ್ತಿ ಮಾಡ್ತೀನಿ, ಇಲ್ಲಿಗೆ ಮುಕ್ತಾಯಗೊಳಿಸ್ಬಿಡ್ತೀನಿ ಅಂತಂದು ಎದ್ದು ಹೊರಡೋಕ್ಕೆ ಪ್ರಾರಂಭ ಮಾಡ್ತಾನೆ ಅವನು, ಎದ್ದೇಳಕ್ಕೆ ಪ್ರಾರಂಭ ಮಾಡ್ತಾನೆ ಅವನು, ಎದ್ದು ನಡೀತಾನೆ. ಆಗ ಶಕುನಿ ಹೇಳ್ತಾನೆ, ನೋಡ್ರಿ, ವಿವಾಹಕ್ಕೂ ಮೊದಲು ನೀವು ಸೋದರರಲ್ಲವೇ? ಇದ್ಯಾವ ಧರ್ಮ ನಿಮ್ಮದು? ಮತ್ತು ಧರ್ಮವನ್ನು ಪಾಲಿಸ್ತೀನಿ ಅಂತ ಹೇಳ್ತೀನಿ ನೀನು. ಈಗ ದ್ರೌಪದಿಯ ಗಂಡ ನಕುಲ ಅಂತ ಈಗ ಹೇಳ್ತೀಯ, ಮತ್ತು ವಿವಾಹಕ್ಕೂ ಮೊದಲು ನೀವು ಸೋದರರಲ್ಲ, ನೀವು ಅಣ್ಣ ತಮ್ಮಗಳಲ್ಲ, ಅವನ ಮೇಲೆ ಏನು ಅಧಿಕಾರ ಇಲ್ಲ ನಿನಗೆ, ಇದು ಧರ್ಮ ಅಲ್ಲೇನು? ಮತ್ತು ಇದು ಅಧರ್ಮ ಅಲ್ಲೇನು ನೀನು ಮಾಡೋದು ಅಂತಕ್ಕಂಥದ್ದನ್ನು ಹೇಳ್ತಾನೆ. ನಿಯಮ ಭಂಗವಾಗುವುದು, ಅಧರ್ಮವಾಗುವುದು. ಅಧರ್ಮ ಅಂದ್ಬಿಟ್ರೆ ಅವನು ಯುಧಿಷ್ಠಿರ ಬಗ್ಗಿ ಬಿಡ್ತಾನೆ, ಅಲ್ಲಿ ಅಧರ್ಮ ಅಂತಂದ್ರೆ ಬಗ್ಗಿ ಬಿಡ್ತಾನೆ, ಅದು ಏನೇ ಆಗಿರಲ್ಲ ಅವನಿಗೆ ವೈಯಕ್ತಿಕವಾಗಿ. ಇದು ನಿಯಮ ಭಂಗ ಆಕತ್ತೆ, ಇದು ಅಧರ್ಮ. ನಿಮ್ಮ ಸೋದರ ಅಂತಂದ್ರೆ ನೀವು ಮದುವೆ ಹಾಕಿನ ಮುಂಚೆ ಅಂತ ನಿಮ್ಮ ಸೋದರ ಅದಾನಲ್ಲ ಅವನು, ಅದೇಂಗೆ ನೀನು ನಮಗೆ ಸಂಬಂಧ ಇಲ್ಲ ಅಂತ ಹೇಳ್ತಿ, ಇದು ನಿಯಮ ಭಂಗ ಆಗ್ತದೆ, ಅಧರ್ಮ ಆಕತೆ ಅಂತಕ್ಕಂಥದ್ದು. ಯಾವಾಗ ಅಧರ್ಮ ಅಂತ ಹೇಳ್ಬಿಟ್ಟು ಅವನು ಮತ್ತೆ ಕೂತ್ಕೊಳ್ತಾನೆ, ಪಣಕ್ಕೆ ದ್ಯೂತ ಆಡೋಕ್ಕೆ ಕೂತ್ಕೊಳ್ತಾನೆ. ಮತ್ತೆ ದ್ಯೂತಕ್ಕೆ ಕುಳಿತ ಯುಧಿಷ್ಠಿರ, ಒತ್ತಡಕ್ಕೊಳಗಾದ ಯುಧಿಷ್ಠಿರ, ಭಾಳ ಒತ್ತಡ ಆಗಿಬಿಡುತ್ತೆ ಅವನು ಮಾನಸಿಕವಾಗಿ. ಯಾಕಂದ್ರೆ ಇತ್ಲಾಗ ದ್ರೌಪದಿ ಕಳಿಸಿರ್ತಾರೆ, ಇಡಬೇಡ ಅವನ್ನ ಪಣಕ್ಕೆ ಇಡಬೇಡದು ಅಂತಕ್ಕಂಥದ್ದು. ಆದರೆ ಇವನು ನೋಡಿದರೆ ಧರ್ಮ ಅಧರ್ಮ ಅಂತ ಇವನು ಹೇಳ್ತಾನೆ ಶಕುನಿ. ಅವನಿಗೇನು ಗೊಂದಲ ಆಗಿಬಿಡುತ್ತದೆ ಮನಸ್ಸಿನಲ್ಲಿ, ಯಾಕಂದ್ರೆ ಅವನಿಗೆ ಅಧರ್ಮ ಅಂತಕ್ಕಂಥದ್ದು ಆಗಲ್ಲ, ಧರ್ಮವಾಗಿ ಅವನು ಪ್ರತಿಯೊಂದನ್ನು ಮಾಡ್ತಾನೆ ಇಡೀ ಮಹಾಭಾರತದಲ್ಲಿ. ಹಂಗಾಗಿ ಒತ್ತಡಕ್ಕೊಳಗಾಗಿ ಆಟಕ್ಕೆ ಕೂತ್ಕೊಳ್ತಾನೆ. ಅದೇ ರೀತಿ ಸಹಜವಾಗಿ ನಕುಲ ಸೋಲ್ತಾನೆ. ಕೌರವರ ಅಟ್ಟಹಾಸ, ಅವರು ಬಹಳ ದೊಡ್ಡ ಮಟ್ಟದಲ್ಲಿ ನಕ್ಕಂಥ ಅವರು ಅಟ್ಟಹಾಸವನ್ನು ಮಾಡ್ತಾರೆ. ಯುಧಿಷ್ಠಿರನ ಕಣ್ಣೀರು, ಅವನಿಗೆ ಯಾವಾಗ ಕಣ್ಣೀರು ಬರ್ತವೆ, ನನ್ನ ತಮ್ಮನ್ನು ನಾನು ಸೋತುಬಿಟ್ನಲ್ಲ, ಪಣಕ್ಕಿಟ್ಟು ನಾನು ಸೋತ್ಬಿಟ್ನಲ್ಲ ನಕುಲನ್ನು. ಯಾಕಂದರೆ ಅವನು ನಕುಲ ಈಗ ಕೌರವರ ದಾಸ ಆಗಿಬಿಟ್ಟ, ಕೌರವರ ಸೇವಕ ಆಗಿಬಿಟ್ಟ, ಅವ್ರು ಹೇಳ್ದಂಗೆ ಕೇಳಬೇಕಾಗಿತ್ತು ಅಂತಕ್ಕಂಥದ್ದನ್ನು ಬಹಳ ನೋವಿಂದ ಅವನು ಕಣ್ಣೀರನ್ನು ಹಾಕ್ತಾನೆ. ದಾಸರ ನಡುವೆ ಬಂದು ಕೂರು ನಕುಲ, ದುರ್ಯೋಧನ ಹೇಳ್ತಾನೆ, ಭಾಳ ಜೋರಾಗಿ ಹೇಳ್ತಾನೆ ಅವನು, ನೀನು ಸೋತಿದೀಯ, ನೀನು ನಮ್ಮ ಸೇವಕ ಆಗಿದ್ದೀಯ ಈಗ, ಹಂಗಾಗಿ ಬಾ ಇಲ್ಲಿ ಕುತ್ಕ ಬಾ. ಅಲ್ಲೇನು ಸೇವಕರೆಲ್ಲ ಕುತ್ಕೊಂಡಿರ್ತಾರೆ ಒಂದು ಕಡೆಗೆ, ಅವ್ರು ಹೆಂಗಂತಂದ್ರೆ ಅವ್ರಿಗೇನು ಆಸನಗಳಿರಲ್ಲ, ಕೆಳಗೆ ಕುತ್ಕೊಂಡಿರ್ತಾರೆಲ್ಲ, ಹಂಗೆ ಕುತ್ಕ ಬಾ ಇಲ್ಲಿ, ಮುಗಿದು ನಿಂದ ಅಂತಂದು ಹೇಳ್ತಾಳೆ. ಅರ್ಜುನ ಆಕ್ಷೇಪ ವ್ಯಕ್ತಪಡಿಸ್ತಾನೆ, ಆದರೆ ಅವ್ರು ಯಾರ ಮಾತು ಕೇಳಲ್ಲ. ದಾಸರ ನಡುವೆ ಕೂರಿಸಿದ ನಕುಲನನ್ನು ಆ ಒಂದು ಎಲ್ಲರೂ ಹೆಂಗೆ ಸೇವಕರು ಕೂತ್ಕೊಳ್ತಾರೋ, ಸೇವಕರು ಹೆಂಗೆ ಕೂತ್ಕೊಳ್ತಾರೆ ಅಂದರೆ ಭಾಳ ಭಯ ಭಕ್ತಿಯಿಂದ ಕೂತ್ಕೊಳ್ತಾರೆ. ಅದೇ ರೀತಿ ನೀನು ಕುತ್ಕ ಅಂತಕ್ಕಂಥದ್ದನ್ನು ಕೆಳಗೆ ಕುಂದಿರಿಸ್ತಾನೆ ಅವನು, ಒಬ್ಬ ರಾಜಕುಮಾರನನ್ನು ಆ ರೀತಿ ಕುಂದಿರಿಸ್ತಾನೆ. ನಕುಲನ ಕಿರೀಟ ಕಿತ್ತೆಸೆದ ದುರ್ಯೋಧನ, ಯಾಕಂದ್ರೆ ಸೇವಕ ಆದಮೇಲೆ ನಿನಗೆ ಕಿರೀಟ ಎದಕ್ಕೆ ಬೇಕು? ಬಂಗಾರದ ಕಿರೀಟ ಅವಾಗೆಲ್ಲ, ಆ ಕಿರೀಟ ಎದಕ್ಕೆ ಬೇಕು ನಿನಗೆ? ನೀನು ನಮ್ಮ ಸೇವಕಾಗಿ ಈಗ ದಾಸ ಆಗಿದೆಯಾ, ನಿನ್ನ ಹತ್ರ ಏನೂ ಇಲ್ಲ. ಆ ಕಿರೀಟ ಎಲ್ಲ ಕಿತ್ತೆಸ್ತಾನೆ, ಅವ್ರ ಮೈ ಮೇಲೆಲ್ಲ ಬಂಗಾರದ ಒಡವೆಗಳೆಲ್ಲ ಹಾಕ್ಕೊಂಡಿರ್ತಾರೆ ರಾಜ್ಕುಮಾರ್, ಅವನ್ನೆಲ್ಲ ಕಿತ್ತಾಕ್ತಾನೆ, ಎಲ್ಲವನು ಕಿತ್ತಾಕ್ತಾನೆ.
ದ್ರೋಣರ ಆಕ್ಷೇಪ, ದ್ರೋಣಾಚಾರ್ಯರು ಆಕ್ಷೇಪ ವ್ಯಕ್ತಪಡಿಸ್ತಾರೆ ಹಿಂಗೆ ಮಾಡಬಾರ್ದು ಅಂತ. ಆದರೆ ಅವ್ರು ಯಾರ ಮಾತನ್ನು ಇವರು ಕೇಳೋ ಸ್ಥಿತಿಗೆ ಇರೋಲ್ಲ. ಧೃತರಾಷ್ಟ್ರನಿಗೆ ಹೇಳ್ತಾರೆ ನೋಡ್ರಿ ದ್ರೋಣಾಚಾರ್ಯರು, ಮಹಾರಾಜ ಇದು ಮುಂದೆ ಬರುವ ಆಪತ್ತಿನ ಮುನ್ಸೂಚನೆ. ಈಗೇನು ರಾಜ್ಯಸಭೆಯಲ್ಲಿ ನಿಮ್ಮ ನಡವಳಿಕೆ ಏನದವಲ್ಲ, ನಿಮ್ಮ ಮಕ್ಕಳ ನಡವಳಿಕೆಗಳು ಮುಂದೆ ನಿಮಗೆ ದೊಡ್ಡ ಆಪತ್ತು ಕಾದೈತೆ ಅಂತ ಹೇಳ್ತಾರೆ ದ್ರೋಣಾಚಾರ್ಯರು. ನಿಮಗೆ ಭಾಳ ದೊಡ್ಡ ಮಟ್ಟದ ಒಂದು ಕೆಟ್ಟದ್ದಾಗ್ತದೆ, ಮುಂದೆ ಆಪತ್ತು ಕಾದತೆ, ಇವನ್ನೆಲ್ಲ ನಿಲ್ಲಿಸ್ರಿ ಅಂತ ಧೃತರಾಷ್ಟ್ರನಿಗೆ ಹೇಳ್ತಾರೆ. ಯಾಕಂದ್ರೆ ರಾಜ ಮನಸ್ಸು ಮಾಡಿದ್ರೆ ಇವನ್ನೆಲ್ಲ ನಿಲ್ಸಕ್ಕೆ ಬರ್ತೈತಿ. ಆದರೆ ಸ್ವತಃ ಅಂಧನಾಗಿರ್ತಕ್ಕಂಥ ಧೃತರಾಷ್ಟ್ರ ಪುತ್ರ ವಾತ್ಸಲ್ಯದಿಂದ, ಅವನ ಮಗನ ಮೇಲಿನ ಮಮಕಾರದಿಂದ, ಪ್ರೀತಿಯಿಂದ ಅವನು ಇನ್ನೂ ಅಂಧ ಆಗಿಬಿಟ್ಟಿದ್ದಾನೆ, ಇನ್ನೂ ಕುರುಡಾಗಿಬಿಟ್ಟಿದ್ದಾನೆ. ಅವನಿಗೇನು ಗೊತ್ತಾಗ್ತಾ ಇಲ್ಲ. ಒಟ್ಟು ಅವನು ದುರ್ಯೋಧನ ಸಂತೋಷನೇ ನನ್ನ ಸಂತೋಷ, ಏನಾದರೂ ಅಧರ್ಮ ಆಗಲಿ ಏನಾಗಲಿ ಅಂತಕ್ಕಂಥ ಒಂದು ಲಜ್ಜೆಗೇಡಿ ವರ್ತನೆಯನ್ನು ಧೃತರಾಷ್ಟ್ರ ತೋರಿಸ್ತಾನೆ ರಾಜ್ಯಸಭೆಯಲ್ಲಿ. ಮುಂದೆ ದೊಡ್ಡ ಮಟ್ಟದ ನಿಮಗೆ ಆಪತ್ತು ಬರ್ತೈತೆ ಅಂತಕ್ಕಂಥದ್ದನ್ನು ಗುರು ದ್ರೋಣಾಚಾರ್ಯರು ಹೇಳ್ತಾರೆ, ಧೃತರಾಷ್ಟ್ರನಿಗೆ ಹೇಳ್ತಾರೆ. ಆಗ ನೋಡ್ರಿ ಧೃತರಾಷ್ಟ್ರ ಏನು ಹೇಳ್ತಾನೆ, ಹಂಗಾದ್ರೆ ನೀವು ಸಭೆಯನ್ನು ತ್ಯಜಿಸಿ ಹೊರಗೆ ಹೋಗ್ರಿ ಅಂತ ಹೇಳ್ತಾನೆ ಧೃತರಾಷ್ಟ್ರ. ಯಾಕಂದ್ರೆ ಅವನು ರಾಜ. ಆಯಿತು, ನಿಮಗೆ ನೋಡೋಕ್ಕಾಗಲ್ಲಲ್ಲ ಇದನ್ನು, ನೀವು ಹೊರಗೆ ಹೋಗ್ಬೋದು, ನೀವು ಸಭೆಯಿಂದ ಹೊರಗೆ ಹೋಗಿಬಿಡ್ರಿ, ನೀವು ಇಲ್ಲಿ ಇರಬೇಡ್ರಿ ಅಂತಕ್ಕಂಥದ್ದನ್ನು ಧೃತರಾಷ್ಟ್ರ ಹೇಳ್ತಾನೆ. ಅವಾಗ ಅವ್ರು ಏನು ಮಾಡ್ತಾರೆ, ದ್ರೋಣಾಚಾರ್ಯರು ಹೊರಡಕ್ಕೆ ಎದ್ದೇಳ್ತಾರೆ, ಹೊರಗೆ ಹೋಗಿಬಿಡೋಣ, ಈ ಅನ್ಯಾಯ ನಾನು ನೋಡೋದೇ ಬೇಡ, ಈ ರಾಜ್ಯಸಭೆಯಲ್ಲಿ ನಾನು ಇರೋದೇ ಬೇಡ ಅಂತಂದು ಇನ್ನೇನು ಹೊರಡಕ್ಕೆ ಎದ್ದು ನಿಂತ್ಕೊಳ್ತಾರೆ. ಹೊರಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ ದ್ರೋಣಾಚಾರ್ಯರ ಮಗ ಅಶ್ವತ್ಥಾಮ ಮುಂದೆ ಬರ್ತಾನೆ ನೋಡ್ರಿ. ದುರ್ಯೋಧನ ಹತ್ರ ಹೋಗ್ತಾನೆ. ಅವನಿಗೆ ಭಾಳ ಸ್ನೇಹ, ಕಂಠಸ್ಯ ಗಳಸ್ಯ ಅಂತೀವಲ್ಲ ಹಂಗೆ. ನನ್ನನ್ನು ಪಣಕ್ಕಿಡೋ ದುರ್ಯೋಧನ ಅಂತ ಹೋಗ್ತಾನೆ ಇವನು ಫಸ್ಟ್. ಅಶ್ವತ್ಥಾಮ ಮಗ, ದ್ರೋಣಾಚಾರ್ಯರ ಮಗ, ನನ್ನನ್ನು ಪಣಕ್ಕಿಡು ಬಾ ಅಂತಕ್ಕಂಥದ್ದನ್ನು ಹೋಗ್ತಾನೆ. ಸೀದಾ ದುರ್ಯೋಧನನ ಹತ್ರ ಹೋಗ್ತಾನೆ ಅಶ್ವತ್ಥಾಮ. ಯಾವಾಗ ಇವರು ಹೊರಕ್ಕೆ ಕಾಲಿಟ್ಟಿದ್ರೆ ಒಂದು ಕಾಲು ಹಿಂದೆ ಸರ್ಕೊಳ್ತಾರೆ ದ್ರೋಣಾಚಾರ್ಯರು. ಯಾಕಂದರೆ ಪುತ್ರವಾತ್ಸಲ್ಯ ಅಂಥದ್ದು ಸಹಜ. ಮಗನ ಮೇಲೆ ಅವನು ಎಂಥ ಮಗ ಆಗಿದ್ರು ಸಹ ಪುತ್ರವಾತ್ಸಲ್ಯ ಸಹಜ. ನನ್ನ ಮಗನ್ನ ಇವನು ದುರ್ಯೋಧನ ಪಣಕ್ಕಿಟ್ಬಿಟ್ರೆ ನನ್ನ ಮಗ ಅಕಸ್ಮಾತ್ ಸೋಲ್ತಾನೆ, ಹಂಗೆ ಅದನ್ನು ನೋಡಬೇಕಲ್ಲ. ಸೋತ್ರೆ ಮತ್ತೇನು ಸಮಸ್ಯೆ ಆಗುತ್ತೆ ನನ್ನ ಮಗನಿಗೆ ಅಂತಕ್ಕಂಥ ಒಂದು ಗೊಂದಲಕ್ಕೆ ಬೀಳ್ತಾರೆ. ಅವಾಗ ದ್ರೋಣಾಚಾರ್ಯರು ಅವಾಗ ಹೊರಗೆ ಹೋಗೋದು ನಿಲ್ಲಿಸ್ತಾರೆ. ಅವಾಗ ನೋಡ್ರಿ ಧೃತರಾಷ್ಟ್ರ ಹೇಳ್ತಾನೆ, ಯಾಕೆ ಹೋಗಲಿಲ್ಲ ನೀವು ಅಂತ ಕೇಳ್ತಾನೆ ಅವನು. ನೀವು ಹೊರಗೆ ಹೊಂಟಿದ್ರೆ ಅಲ್ಲಿ ಯಾಕೆ ಹೋಗಲಿಲ್ಲ? ಈಗ ಕೂತ್ಕೊಂಡಿದ್ದೀರಿ ಅಂತಂದರೆ ಮುಂದೆ ನಾನು ಹೇಳೋವರೆಗೂ ನೀವು ಸಭೆಯಿಂದ ಹೊರಗೆ ಹೋಗಂಗಿಲ್ಲ. ಈಗ ಅಶ್ವತ್ಥಾಮನ ಪಣಕ್ಕಿಡ್ತೀವಿ ಅಂದ ತಕ್ಷಣ ನೀವು ವಾಪಸ್ ಬರೋಕ್ಕೆ ರೆಡಿ ಆದ್ರಿ. ಆದರೆ ನಿಮಗೆ ಬೇಕಾದಾಗ ಹೋಗೋಕ್ಕೆ, ಬೇಡಾದಾಗ ಬರೋಕ್ಕೆ ಇದು ರಾಜ್ಯಸಭೆ ಅಲ್ಲ. ಈಗ ನೀವು ವಾಪಸ್ ಬಂದು ಕೂತ್ಕೊಂಡಿರಿ ಅಂತಂದರೆ ಮುಂದೆ ಯಾವತ್ತೂ ನನ್ನ ಪರ್ಮಿಷನ್ ಇಲ್ದಂಗೆ ನೀವು ಹೊರಗೆ ಹೋಗಂಗಿಲ್ಲ ರಾಜ್ಯಸಭೆಯಿಂದ ಅಂತಕ್ಕಂಥ ಕಂಡೀಷನ್. ಹಂಗಾದ್ರೆ ಕೂತ್ಕೊಳ್ರಿ, ಇಲ್ಲಾಂದ್ರೆ ಹೊರಗೆ ಹೋಗ್ರಿ ಅಷ್ಟೇ. ಮೌನವಾಗಿ ಕೂತ್ಕೊಂಡ್ಬಿಡ್ತಾನೆ ದ್ರೋಣಾಚಾರ್ಯರು. ಯಾಕಂದ್ರೆ ಮಗನ ಮೇಲಿನ ವ್ಯಾಮೋಹ ಕೂತ್ಕೊಂಡ್ಬಿಡ್ತಾರೆ. ಮುಂದೆ ಕೊನೆಯವರೆಗೂ ಇಂಥ ಅನ್ಯಾಯಗಳನ್ನೆಲ್ಲ ನೋಡಿ ಸಹಿಸ್ಕೊಂಡು ಅದೇ ರೀತಿ ಇರ್ತಾರೆ ಅವರು ದ್ರೋಣಾಚಾರ್ಯರು. ಮುಂದೆಯೂ ಸಭೆ ತ್ಯಜಿಸಕೂಡದೆಂದು ವಚನ ನೀಡಿ, ವಚನ ತಾಂತಾನೆ ಅವನು ಧೃತರಾಷ್ಟ್ರ. ಮುಂದೆ ಯಾವುದೇ ರೀತಿಯಿಂದ ನಾನು ಸಭೆಯಿಂದ ನಿರ್ಗಮಿಸಲ್ಲ ಅಂತಕ್ಕಂಥ ವಚನ ಕೊಟ್ಟು ಅವ್ರು ಕೂತ್ಕೊಳ್ತಾರೆ ಅಲ್ಲಿ ಮತ್ತೆ ದ್ರೋಣಾಚಾರ್ಯರು. ಆಗ ಸ್ವ ಇಚ್ಛೆಯಿಂದ ಸಹದೇವನ ಪಣ, ಈ ಕಡೆ ಅಶ್ವತ್ಥಾಮ ಕೌರವರ ಕಡೆಗೆ, ಈ ಕಡೆ ಪಾಂಡವರ ಕಡೆಗೆ ಸಹದೇವ ಸ್ವ ಇಚ್ಛೆಯಿಂದ ಬರ್ತಾನೆ. ನಾನು ಪಣಕ್ಕೆ ಹೊಡಿಕೊಳ್ತಾನೆ ಅವನು ಸಹದೇವ. ಅವನಿಗೆ ಭವಿಷ್ಯದ ಜ್ಞಾನ ಇರ್ತದಲ್ಲ, ಸಹದೇವ ಹೇಳ್ತಾನೆ. ಅವನು ಪಣಕ್ಕೆ ಬಂದು ಸಹ ಹೇಳ್ತಾನೆ, ಮುಂದಿನ ಅಧರ್ಮ ತಡೀರಿ ಅಂತ ಅವ್ರು ದೊಡ್ಡಪ್ಪಗೆ ಹೇಳ್ತಾನೆ. ಮುಂದೆ ಭಾಳ ದೊಡ್ಡ ಅಧರ್ಮ ಆಕತಿ ರಾಜ್ಯಸಭೆಯಲ್ಲಿ, ತಡೀರಿ ಅಂತಕ್ಕಂಥದ್ದನ್ನು ಹೇಳ್ತಾನೆ. ಅಲ್ಲಿ ಅಂತಃಪುರದಲ್ಲಿ ಗಾಂಧಾರಿಗೆ ಕುಂತಿ ಆಕ್ಷೇಪ ವ್ಯಕ್ತಪಡಿಸ್ತಾಳೆ. ನಿಮಗೆ ಲಜ್ಜೆ ಅಭಿಮಾನ ಇದ್ದರೆ ಆಟವನ್ನು ನಿಲ್ಲಿಸಿ. ನಿಮಗೇನಾದ್ರು ನಾಚಿಕೆ ಐತಾ, ಅಭಿಮಾನ ಐತಾ ಅಂದ್ರೆ ನಾಚಿಕೆ, ಫಸ್ಟು ಈ ಒಂದು ಆಟವನ್ನು ನಿಲ್ಲಿಸ್ರಿ, ನಮ್ಮನ್ನೆಲ್ಲ ಸೋಲಕ್ಕೆ ಇಲ್ಲಿ ಕರ್ಕೊಂಬಂದಿರಿ ನೀವು ಅಂತಕ್ಕಂಥದ್ದನ್ನು ಗಾಂಧಾರಿಗೆ ಭಾಳ ತೀಕ್ಷ್ಣವಾಗಿ ಕುಂತಿ ಹೇಳ್ತಾಳೆ. ನೋಡ್ರಿ ಗಾಂಧಾರಿ ಹೇಳ್ತಾಳೆ, ದುರ್ಯೋಧನನ ಅಧರ್ಮವನ್ನು ಒಪ್ಪಿದ ಗಾಂಧಾರಿ, ಹೌದು ನನ್ನ ಮಗ ಅಧರ್ಮಿ, ಅಧರ್ಮವನ್ನೇ ಮಾಡ್ತಾ ಇದ್ದಾನೆ, ಅದು ಗೊತ್ತಿದೆ ನನಗೆ. ಆದರೆ ನನಗೆ ತಡೆಯುವ ಶಕ್ತಿ ಇಲ್ಲ. ಆಕೆ ಮೊದಲಿಂದ ಕಣ್ಣು ಕಟ್ಕೊಂಡೆ ಈ ಒಂದು ವ್ಯವಸ್ಥೆಯನ್ನು ಮಾಡಿದ್ಲು. ಕೌರವರಿಗೆ ಕಣ್ಣಿದ್ದು ಸಹ ಧೃತರಾಷ್ಟ್ರ ಕಣ್ಣಿದ್ದಿಲ್ಲ, ಅದು ಸಹಜ, ಹುಟ್ಟು ಕುರುಡಾಗಿದ್ದ. ಆದರೆ ಗಾಂಧಾರಿ ಗಂಡನಿಗಿಲ್ಲದ ಕಣ್ಣು ನನಗೇಕೆ ಅಂತಕ್ಕಂಥ ಒಂದು ಅಂಧಾಭಿಮಾನದಿಂದ ಆಕಿ ಕಣ್ಣು ಕಟ್ಕೊಂಡು ಮಕ್ಕಳ ಚಲನವಲನಗಳನ್ನು ಅವ್ರು ಏನು ಮಾಡ್ತಾರೆ, ಒಳ್ಳೇದು ಮಾಡ್ತಾರೆ ಕೆಟ್ಟದ್ದು ಮಾಡ್ತಾರೆ ಅಂತಕ್ಕಂಥ ಒಂದು ವಿಚಾರಗಳನ್ನು ತಿಳಿಲಿಲ್ಲಲ್ಲ, ಇದು ಆಕೆ ಮಾಡಿದ ತಪ್ಪು.
ಇಡೀ ಮಹಾಭಾರತದಲ್ಲಿ ಎಲ್ಲರೂ ಸತ್ತ ಮೇಲೆ ಕೃಷ್ಣನಿಗೆ ಕೇಳ್ತಾಳೆ ಗಾಂಧಾರಿ, ಅಲ್ಲಪ್ಪ ಶ್ರೀಕೃಷ್ಣ, ನಿನಗೆಲ್ಲ ಭವಿಷ್ಯ ಗೊತ್ತಿತ್ತು, ನನ್ನ ಮಕ್ಳು ಏನಾಗ್ತಾರೆ ಅನ್ನೋದು ಗೊತ್ತಿತ್ತು, ಇದನ್ನು ಯಾಕೆ ತಡೀಲಿಲ್ಲ ನೀನು ಅಂತ ಕೇಳ್ತಾಳೆ ಗಾಂಧಾರಿ. ಹಾಗೆ ಹೇಳ್ತಾನೆ ಕೃಷ್ಣ, ನಾನೇನು ತಡೆಯೋಕ್ಕಾಗುತ್ತೆ, ನೀನು ಕಣ್ಣಿಗೆ ಬಟ್ಟೆ ಕಟ್ಕೊಂಡೆ ಅಲ್ಲ, ನೀನೇ ನಿನ್ನ ಮಕ್ಕಳು ಒಳ್ಳೆ ರೀತಿಯಿಂದ ಬೆಳೆಸಲೇ ಇಲ್ಲ, ನಿನ್ನ ಮಕ್ಕಳು ಏನು ಮಾಡ್ತಾರಂತ ನೀನು ನೋಡಲಿಲ್ಲ, ಹಂಗಾಗಿ ಇದರಲ್ಲಿ ನನ್ನ ತಪ್ಪಿಲ್ಲ, ನಿಂದ ತಪ್ಪು ಅಂತ ಹೇಳ್ತಾನೆ ಕೃಷ್ಣ ಗಾಂಧಾರಿ ಕೊನೆಗೆ. ಹಾಗೆ ಈಗ ನನಗೇನು ತಡೆಯೋ ಶಕ್ತಿ ಇಲ್ಲ ಅಂತ ಗಾಂಧಾರಿ ಹೇಳ್ತಾಳೆ. ಆಕೆಯ ಮಾತನ್ನು ಸಹ ಯಾರು ಕೇಳಲ್ಲ ಅವರು ಮಕ್ಕಳು. ಆಗ ದ್ರೌಪದಿ ಹೇಳ್ತಾಳೆ, ನೀವೆಲ್ಲರೂ ಸಹ ನಾಶವಾಗೋದು ಖಂಡಿತ, ನೀವೆಲ್ಲ ನಾಶ ಆಗ್ತೀರಿ ಅಂತಕ್ಕಂಥದ್ದನ್ನು ಹೇಳ್ತಾಳೆ. ಆಗ ಸ್ವತಃ ದ್ರೌಪದಿನೇ ಆ ಒಂದು ರಾಜ್ಯಸಭೆಗೆ ಬರಬೇಕು, ನಾನು ಆಟವನ್ನು ನಿಲ್ಲಿಸಬೇಕು ಅಂತಕ್ಕಂಥದ್ದನ್ನು ಬರ್ತಾಳೆ ಆಕೆ. ಆಗ ತಡೆಯೊಡ್ಡಿದ ಸೈನಿಕರು, ಯಾಕಂದರೆ ಹೆಣ್ಮಕ್ಳನ್ನ ಯಾರನ್ನು ಬಿಡಬೇಡ್ರಿ ಅಂತ ಒಂದು ನಿಯಮ ಇತ್ತಲ್ಲ, ಹಂಗಾಗಿ ಅಡ್ಡ ನಿಂತ್ಕೊಂಡಿದ್ರು ಅವ್ರು ಸೈನಿಕರು. ಆಕೆ ಆ ಸೈನಿಕರು ಅಡ್ಡ ನಿಲ್ಲಿಸ್ತಾರೆ, ಇಲ್ಲ ಹೋಗಂಗಿಲ್ಲ, ನೀವು ಹೆಣ್ಮಕ್ಳಿಗೆ ಪ್ರವೇಶ ಇಲ್ಲ, ಸ್ತ್ರೀಯರಿಗೆ ಪ್ರವೇಶ ಇಲ್ಲ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ನಾನು ಸಾಮ್ರಾಜ್ಞಿ ಆದರೂ ಸಹ ಆ ಒಂದು ಸೈನಿಕರ ತಡೆಯನ್ನು ಭೇದಿಸಿಕೊಂಡು ಆಕೆ ಬರ್ತಾಳೆ, ರಾಜ್ಯಸಭೆಗೆ ಬರ್ತಾಳೆ. ನಾನು ಸಾಮ್ರಾಜ್ಞಿ ಅಂದರೆ ಸಾಮ್ರಾಟನ ಹೆಂಡ್ತಿ, ಸಾಮ್ರಾಜ್ಞಿ ನಾನು ಇಂದ್ರಪ್ರಸ್ಥದ ರಾಣಿ, ಪಟ್ಟದ ರಾಣಿ ನಾನು. ಆಟ ನಿಲ್ಲಿಸ್ರಿ, ನನಗೂ ಸಹ ಅಧಿಕಾರ ಐತೆ. ಕೆಲವೊಂದು ಆ ಒಂದು ರಾಜರ ಆಳ್ವಿಕೆಯಲ್ಲಿ ರಾಜನಿಗೆ ಏನು ಒಂದು ಆಜ್ಞೆ ಮಾಡ್ತಕ್ಕಂಥ ಅಧಿಕಾರ ಇತ್ತು, ಅದೇ ರೀತಿ ಕೆಲವೊಂದು ಅಧಿಕಾರ ಸಾಮ್ರಾಜ್ಞಿ, ಪಟ್ಟದ ರಾಣಿ ಅಂತ ಹೇಳ್ತೀವಲ್ಲ, ಅವ್ರಿಗೂ ಸಹ ಕೆಲವೊಂದು ಆಜ್ಞೆಗಳನ್ನು ಮಾಡೋದಕ್ಕೆ ಅವಕಾಶ ಇತ್ತು. ನಾನು ಹೇಳ್ತಾ ಇದ್ದೀನಿ, ಈಗ ಆಟ ನಿಲ್ಲಿಸ್ರಿ, ನಾನು ಇಂದ್ರಪ್ರಸ್ಥದ ಸಾಮ್ರಾಜ್ಞಿ ಅಂತಕ್ಕಂಥದ್ದನ್ನು ಹೇಳ್ತಾಳೆ ದ್ರೌಪದಿ. ಆಗ ಶಕುನಿ ಹೇಳ್ತಾನೆ, ಸಾಧ್ಯವಿಲ್ಲ, ಆಟ ನಿಲ್ಸೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾನೆ ಅವ್ನು ಶಕುನಿ. ಆಗ ಯುಧಿಷ್ಠಿರನಿಗೆ ಹೇಳ್ತಾಳೆ ದ್ರೌಪದಿ, ಮುರಿಯಿರಿ ನಿಮ್ಮ ವಚನವನ್ನು, ಯಾವ ಧರ್ಮ ಇಲ್ಲಿ ಬರೀ ಅಧರ್ಮ ಐತಿ ಈ ರಾಜ್ಯಸಭೆಯಲ್ಲಿ. ನೀವೇನು ಈಗ ನಾನು ದ್ಯೂತ ಆಡ್ದಂತ ನೀವು ವಚನ ಕೊಟ್ಟಿದ್ದೀರಲ್ಲ ಕೌರವರಿಗೆ, ಆ ವಚನ ಮುರಿಯಿರಿ, ಏನಾಗಲ್ಲ, ಇದು ನಮಗೆ ಕೆಟ್ಟದ್ದಾಗ್ತೈತೆ ಅಂತ ಯುಧಿಷ್ಠಿರನಿಗೆ ಹೇಳ್ತಾಳೆ ದ್ರೌಪದಿ. ನಿಮಗೆ ಯಾರ ಭಯವಿದೆ? ನೀವು ಸ್ವತಃ ಇಂದ್ರಪ್ರಸ್ಥದ ಚಕ್ರವರ್ತಿ, ನಿಮಗೆ ಯಾರ ಭಯನೂ ಇಲ್ಲ. ಆ ಇಂದ್ರಪ್ರಸ್ಥದ ಅಧೀನದಲ್ಲಿ ಇವತ್ತು ಹಸ್ತಿನಾಪುರ ಇದೆ, ಇವ್ರು ನೀವು ಹೇಳ್ದಂಗೆ ಕೇಳಬೇಕು, ನಿಮಗೆ ಯಾರು ಭಯ ಐತಿ? ನೀವು ಆ ವಚನವನ್ನು ಮುರಿದು ಎದ್ದು ಬರ್ರಿ ಅಂತಕ್ಕಂಥದ್ದನ್ನು ಹೇಳ್ತಾಳೆ ದ್ರೌಪದಿ. ಭೀಷ್ಮ ದ್ರೋಣರ ಸಲಹೆ ದ್ಯೂತ ಮುಗಿಸಲು, ಭೀಷ್ಮಾಚಾರ್ಯರು ದ್ರೋಣರು ಸಹ ಹೇಳ್ತಾರೆ, ಹೌದು ದ್ರೌಪದಿ ಹೇಳಿ ಸರಿ ಇದೆ, ಈ ಒಂದು ದ್ಯೂತವನ್ನು ಇಲ್ಲಿ ಮುಗಿಸ್ಬಿಡ್ರಿ, ಇಲ್ಲಿ ಸ್ಟಾಪ್ ಮಾಡಿಬಿಡ್ರಿ, ನಿಲ್ಲಿಸ್ಬಿಡ್ರಿ ಅಂತಕ್ಕಂಥದ್ದನ್ನು ಅವರು ಸಹ ಸಲಹೆಯನ್ನು ಕೊಡ್ತಾರೆ. ಮತ್ತು ಧರ್ಮಕ್ಕೆ ಕಟ್ಟು ಬಿದ್ದ ಯುಧಿಷ್ಠಿರ, ಅವನು ಶಕುನಿ ಅಧರ್ಮ ಅಂದ ತಕ್ಷಣ ಇವನು ಧರ್ಮಕ್ಕೆ ಕಟ್ಟು ಬಿದ್ದುಬಿಡ್ತಾನೆ ಅವನು ಯುಧಿಷ್ಠಿರ. ನೀನು ಎದ್ರ ಅಧರ್ಮಕತೆ ಅಂತ ಹೇಳ್ತಾನೆ ಅವನು. ನೀನು ಹೇಳಿದಿ ದ್ಯೂತ ಆಡ್ತಂತ ಒಪ್ಕೊಂಡಿದ್ದೀ, ನಮ್ಮ ಆಹ್ವಾನವನ್ನು ಒಪ್ಕೊಂಡು ಬಂದಿದ್ದೀಯ, ನೀನು ಅರ್ಧಕ್ಕೆ ಹೆಂಗೆ ಎದ್ದು ಹೋಗ್ತೀಯ? ಇನ್ನು ದ್ಯೂತ ಮುಗಿದಿಲ್ಲಲ್ಲ, ಮುಗಿದ್ರೆ ಹೋಗೋಕ್ಕೆ ಸಹಿ, ಮುಗಿದಿಲ್ಲ ಇನ್ನು ದ್ಯೂತ, ಇದು ಅಧರ್ಮಕತೆ. ಮತ್ತು ನೀನು ನೋಡಿದ್ರೆ ಧರ್ಮವನ್ನೇ ಪಾಲಿಸ್ತಂತ ಹೇಳ್ತೀಯಲ್ಲ, ಇದು ಅಧರ್ಮಕತೆ ಅಂತಕ್ಕಂಥದ್ದನ್ನು ಹೇಳ್ತಾನೆ. ಹಂಗೆ ಧರ್ಮಕ್ಕೆ ಕಟ್ಟುಬಿದ್ದು ಹೇಳ್ತಾನೆ ಯುಧಿಷ್ಠಿರ. ದುರ್ಯೋಧನ ಆಕ್ಷೇಪ ಭೀಮ ಮತ್ತು ಅರ್ಜುನನಿಗೆ. ದುರ್ಯೋಧನ ಹೇಳ್ತಾನೆ, ಭೀಮ ಅರ್ಜುನ ಪಾಂಡವರಿಗೆಲ್ಲ ಹೇಳ್ತೇನೆ, ನೀವು ಯಾರೂ ಧರ್ಮ ತ್ಯಾಗ ಮಾಡಲಾರಿರಿ, ನಾವು ರಾಜ್ಯಸಭೆಯಲ್ಲಿ ಏನು ಮಾಡಿದ್ರೆ ನಮ್ಮದೇ ನಡೆಯೋದು ಇವತ್ತು ಅಂತ ಹೇಳ್ತಾನೆ ಅವನು. ಯಾಕಂತಂದರೆ ನೀವೆಲ್ಲರೂ ಧರ್ಮವನ್ನೇ ಪರಿಪಾಲನೆ ಮಾಡ್ತೀರಿ, ಧರ್ಮವಂತರಿಗೆ ಕಷ್ಟಗಳು ಯಾಕೆ ಜಾಸ್ತಿ ಬರ್ತವೆ ಅಂತಕ್ಕಂಥದ್ದಕ್ಕೆ ಇದು ಒಂದು ಉದಾಹರಣೆ. ನಾವೆಲ್ಲ ಮನಸ್ಸಿಗೆ ಅಂದ್ಕೊಂಡಿರ್ತೀವಿ, ನಾನು ಯಾರಿಗೆ ಕೆಟ್ಟದ್ದು ಮಾಡಿಲ್ಲಪ್ಪ, ಆದರೆ ನನಗೆ ಯಾಕೆ ಎಲ್ಲ ಕೆಟ್ಟದ್ದಾಗ್ತಾಯಿದೆ, ಅನೇಕ ಜನ ಯಾಕೆ ನನಗೆ ತೊಂದರೆ ಕೊಡ್ತಾ ಇದ್ದಾರೆ, ಧರ್ಮವಂತರಿಗೆ ಕೆಟ್ಟದ್ದು ಜಾಸ್ತಿ ಆಗಂತ ಇತಿಹಾಸದಲ್ಲಿ ಇರ್ತಕ್ಕಂಥ ವಿಚಾರಗಳಿವೆಲ್ಲ. ಹಂಗೆ ಹೇಳ್ತಾನೆ ಅವ್ನು ದುರ್ಯೋಧನ, ನೀವು ಯಾರು ಅಧರ್ಮ ಮಾಡಲ್ಲ, ನೀವೆಲ್ಲರೂ ಧರ್ಮ ಮಾರ್ಗದಲ್ಲಿ ನಡೆದಿರಿ, ಹಂಗಾಗಿ ನಾವು ಇವತ್ತು ಅಧರ್ಮ ಮಾಡ್ತೀರಂತ ನೇರವಾಗಿ ಹೇಳ್ತಾನೆ ಅವ್ನು ದುರ್ಯೋಧನ. ದ್ರೌಪದಿ ಕಣ್ಣೀರು ಹಾಕ್ತಾಳೆ, ಯಾಕಂದ್ರೆ ಅಷ್ಟು ಹೇಳಿದ್ರು ಸಹ ನಾವು ಯುಧಿಷ್ಠಿರ ಕೇಳುವಲ್ಲ ಅಂತಕ್ಕಂಥದ್ದು. ಆಗ ಹೊರಡುವ ನಾಟಕವಾಡಿದ ಶಕುನಿ, ಇವರೆಲ್ಲ ಹಿಂಗೆ ಮಾಡೋದು ನೋಡಿ ಅವನು ನಾಟಕ ಮಾಡ್ತಾನೆ ಅವನು ಶಕುನಿ, ಭಾಳ ತಂತ್ರಗಾರ ಅವನು. ಆಯ್ತು ಬಿಡ್ರಿ ದ್ಯೂತ ಮುಗಿಸ್ಬಿಡೋಣ, ನೀವು ಧರ್ಮವನ್ನು ಪಾಲಿಸಲಿಲ್ಲ ನೀವು, ಹಂಗೆ ಹಿಂಗೆ ಹೇಳಿ ಇವನು ಹೊರಗೆ ಬರೋಣ. ಅವಾಗ ನೋಡ್ರಿ ತಡೆದು ನಿಲ್ಲಿಸಿದ ಯುಧಿಷ್ಠಿರ, ಇವನೇ ನಿಲ್ಲಿಸ್ತಾನೆ ಯುಧಿಷ್ಠಿರ, ಇಲ್ಲ ಬಾ ನಾನು ಆಡ್ತೀನಿ, ನಾನು ಪಗಡೆ ಆಡೋಕ್ಕೆ ದ್ಯೂತ ಆಡೋಕ್ಕೆ ನಾನು ರೆಡಿ ಇದ್ದೀನಿ ಬಾ ಅಂತಂದು ವಾಪಸ್ ಕರಿತಾನೆ. ಮತ್ತೆ ಶಕುನಿಯನ್ನೇ ವಾಪಸ್ ಕರಿತಾನೆ ಯುಧಿಷ್ಠಿರ. ಪಾಂಚಾಲಿಗೆ ಹೊರಡಲು ಸಲಹೆ ಯುಧಿಷ್ಠಿರ ದ್ರೌಪದಿಗೆ, ಇಲ್ಲ ನೀನು ಒಳಗೆ ಹೋಗ್ಬಿಡು, ನೀನು ಅಂತಃಪುರಕ್ಕೆ ಹೋಗ್ಬಿಡಬೇಕು, ಇಲ್ಲಿ ನಮ್ಮ ಒಂದು ವ್ಯವಹಾರದಲ್ಲಿ ನೀನು ಮಧ್ಯೆ ಮೂಗು ತೂರಿಸ್ಬೇಡ, ಇಲ್ಲಿ ಸ್ತ್ರೀಯರಿಗೆ ಬರಲಿಕ್ಕೆ ಅವಕಾಶ ಇಲ್ಲ, ನೀನು ಹೋಗು ಅಂತಕ್ಕಂಥದ್ದನ್ನು ಸೂಚನೆಯನ್ನು ಸ್ವತಃ ಯುಧಿಷ್ಠಿರನೇ ಕೊಡ್ತಾನೆ. ಅದೇ ರೀತಿ
ಪ್ರಾರಂಭ ಆಗ್ತದೆ. ಮತ್ತೆ ಕುತ್ಕೊಳ್ತಾರೆ. ಸಹದೇವ ಸೋಲ್ತಾನೆ, ಮತ್ತು ಎರಡನೇ ನಕುಲ ಸೋತ ಮೇಲೆ ಸಹದೇವನ ಸೋಲ್ತಾನೆ. ನಂತರ ಕರ್ಣನ ಎದುರು ಅರ್ಜುನ ಸೋಲ್ತಾನೆ. ನೋಡಿರಿ, ಈ ಕಡೆ ಕರ್ಣನನ್ನು ಪಂದ್ಯಕ್ಕೆ ಪಣಕ್ಕಿಡ್ತಾನೆ, ಈ ಕಡೆ ಅರ್ಜುನ ಪಣಕ್ಕೆ. ಕರ್ಣನ ದಾಸನಾದ ಅರ್ಜುನ, ಕರ್ಣನ ಸೇವಕನಾಗ್ತಾನೆ ಅವಾಗ ಅರ್ಜುನ. ಗಾಂಡೀವ ಕರ್ಣನಿಗೆ ಕೊಟ್ಟ ಅರ್ಜುನ, ಇವನ ಧನಸ್ಸಿತ್ತು ಗಾಂಡೀವ. ಆ ಒಂದು ಅಗ್ನಿದೇವರ ವರ, ಕಾಂಡವಪ್ರಸ್ಥದಲ್ಲಿ ಅಗ್ನಿದೇವ ಇವನಿಗೆ ಒಂದು ಧನಸ್ಸನ್ನು ವರವಾಗಿ ಕೊಟ್ಟಿರ್ತಾರೆ. ಅಂಥ ಒಂದು ಧನಸ್ಸನ್ನು ಅವನಿಗೆ ಅಡುಬಿಡ್ತಾರಲ್ಲ, ಹಂಗೆ ಶರಣಾಗತಿ ಮಾಡಿ ಅವನಿಗೆ ಕರ್ಣನಿಗೆ ಶರಣಾಗಿ ಆ ಒಂದು ಧನಸ್ಸನ್ನು ಸಹ ಅವನಿಗೆ ಕೊಡ್ತಾನೆ. ಭೀಮನ ಎದುರು ದುಶ್ಯಾಸನನ ಪಣ, ಮತ್ತು ಭೀಮ ಸರ್ತಿ ಬರ್ತೈತಿ. ಭೀಮನ ಎದುರು ದುಶ್ಯಾಸನನನ್ನು ಇವರು ಕೌರವರು ಪಣಕ್ಕಿಡ್ತಾರೆ. ಆಗ ಭೀಮ ಹೇಳ್ತಾನೆ, ನೋಡ್ರಿ, ಯುಧಿಷ್ಠಿರನಿಗೆ ಹೇಳ್ತಾನೆ, ನಿಮಗೆ ಧರ್ಮದ ಮೇಲೆ ಹೆಮ್ಮೆ ಇದೆಯೇ? ನಗ್ತಾನೆ ಅವನು. ಅವನಿಗೆಲ್ಲ ಗೊತ್ತಾಗಿತ್ತು, ನಾನು ಸೋಲ್ತೀನಿ, ಎಲ್ಲರೂ ಸೋಲ್ತಾರೆ ಅನ್ನೋದು ಗೊತ್ತಾಗ್ಬಿಡುತ್ತೆ ಅವರಿಗೆಲ್ಲ, ಪಾಂಡವರಿಗೆ. ಇದೆಲ್ಲ ಒಂದು ಯೋಜಿತವಾಗಿ ಮಾಡಿದ್ದಾರೆ ಇದು ಅಂತಕ್ಕಂಥದ್ದನ್ನು. ನಿಮಗೆ ಈಗಲೂ ಸಹ ಧರ್ಮದ ಮೇಲೆ ಹೆಮ್ಮೆ ಐತೆ ಅಂತ ಕೇಳ್ತಾನೆ ಯುಧಿಷ್ಠಿರನನ್ನು, ಅವಳ ಅಣ್ಣನ್ನು. ಆದರೆ ಅಣ್ಣನ ಮಾತು ತೆಗೆದಾಕಲ್ಲ. ಮನಸ್ಸು ಮಾಡಿದರೆ ಅವರೆಲ್ಲರೂ ಸೇರಿ ಹೊರಗೆ ಬಂದುಬಿಡ್ಬೋದಾಗಿತ್ತು. ಅವ್ರು 4 ಜನ ದ್ರೌಪದಿ ಕರ್ಕೊಂಡು ಹೊರಗೆ ಬರ್ಬೋದಾಗಿತ್ತು, ಅದೇನು ದೊಡ್ಡ ವಿಚಾರನೇ ಅಲ್ಲ. ಆದರೆ ಅಣ್ಣನ ಮಾತನ್ನು ಉಳಿಸ್ಬೇಕು ಅಂತಕ್ಕಂಥದ್ದು. ಆಟದ ಬಗ್ಗೆ ಗೇಲಿಯಾಡಿ ನಗುತ್ತಿರುವ ಪಾಂಡವರು, ಅವರೇನು ಕುತ್ಕೊಂಡಿದ್ರಲ್ಲ ಎಲ್ಲ ಪಾಂಡವರು ದಾಸರಾಗಿ, ಆಟದ ಬಗ್ಗೆ ಎಲ್ಲ ಗೇಲಿಯಾಡಿ ನಗ್ತಾ ಇದ್ದಾರೆ. ಇದು ಒಂದು ದ್ಯೂತನ, ನಾನು ಸೋಲ್ತೀನಿ, ಇನ್ನೇನು ಎಲ್ಲರೂ ಸೋಲ್ತಾರೆ ಅಂತಕ್ಕಂಥದ್ದನ್ನು ನಗೆಯಾಡ್ತಾ ಇತ್ತ ದ್ರೌಪದಿಯ ಚಡಬಡಿಕೆ, ಗಾಂಧಾರಿಯ ಧ್ಯಾನ, ಮಗನಿಗೆ ಬುದ್ಧಿ ಕೊಡು ಅಂತ ಧ್ಯಾನ ಮಾಡ್ತಾಳೆ. ಅದು ಬಿಟ್ಟಾಕಿ ಏನು ಉಳಿದಿಲ್ಲ. ಯಾರೂ ಸಹ ಸಹಾಯ ಮಾಡಲ್ಲ ಗಾಂಧಾರಿಗೆ, ಯಾಕಂದ್ರೆ ಅವ್ರ ಮಾತು ಗಾಂಧಾರಿ ಮಾತು ಯಾರೂ ಕೇಳಲ್ಲ. ಆಗ ಆ ಭೀಮಸೇನ ಸೋಲ್ತಾನೆ. ಆಗ ಯುಧಿಷ್ಠಿರ ಹೇಳ್ತಾನೆ, ನೋಡ್ರಿ, ನಾನು ನನ್ನ ಎಲ್ಲ ಘನತೆಯನ್ನು ಕಳೆದುಕೊಂಡಿರುವೆ. ಈ ಯುಧಿಷ್ಠಿರ ಒಬ್ಬರು ಉಳಿದರೆಲ್ಲರನ್ನೂ ಸೋತ್ಬಿಟ್ಟಿದ್ದಾನೆ. ಆ 4 ಜನ ಸಹೋದರನನ್ನು ಸೋತ್ಬಿಟ್ಟಿದ್ದಾನೆ, ಪಣಕ್ಕಿಟ್ಟು ಸೋತ್ಬಿಟ್ಟಿದ್ದಾನೆ. ಹಾಗಾಗಿ ನನ್ನ ಒಂದು ಘನತೆಯನ್ನು ಕಳ್ಕೊಂಬಿಟ್ಟಿದ್ದೀನಿ, ನಾನು ಇನ್ನೇನು ಹೊರಡ್ತೀನಿ ಅಂತ ಹೇಳ್ತಾನೆ. ಮುಗೀತು, ಪಂದ್ಯದಲ್ಲಿ ನಾನು ಸೋತೆ, ನನ್ನ ಘನತೆಯನ್ನೆಲ್ಲ ಕಳ್ಕೊಂಬಿಟ್ಟಿದ್ದೀನಿ, ನಾನು ಹೊರಡ್ತೀನಿ ಅಂತಕ್ಕಂಥದ್ದನ್ನು ಹೇಳ್ತಾನೆ. ಇನ್ನು ಮುಂದೆ ಇದೆ ಪಂದ್ಯ. ಈಗ ಸಮಯ ಆಗಿದೆ. ಇಷ್ಟು ಹೊತ್ತಿನ ತನಕ ಮಹಾಭಾರತ ಕಥಾಸಾರ ಭಾಗ 27 ವಿಚಾರಗಳನ್ನು ಹಂಚ್ಕೊಂಡಿದ್ದೀನಿ. ಇಲ್ಲಿಗೆ ಈ ವಿಚಾರಗಳನ್ನು ವಿರಾಮ ಕೊಡ್ತಾ ಮುಂದಿನ ಒಂದು ಸಂಚಿಕೆಯಲ್ಲಿ ಇನ್ನು ಅನೇಕ ವಿಚಾರ ವಿನಿಮಯಗಳನ್ನು ಮಾಡಿಕೊಳ್ಳೋಣ ಅಂತಕ್ಕಂಥದ್ದನ್ನು ಹೇಳ್ತಾ, ಇಷ್ಟು ಹೊತ್ತಿನ ತನಕ ಸಾವಧಾನವಾಗಿ ಕೇಳಿರ್ತಕ್ಕಂಥ ತಮ್ಮೆಲ್ಲರಿಗೂ ಅವಕಾಶವನ್ನು ಕೊಟ್ಟಿರ್ತಕ್ಕಂಥ ಥಿಯೋಸಫಿಕಲ್ ಲಾಡ್ಜ್ನ ಸರ್ವ ಸದಸ್ಯರಿಗೆ ವಂದಿಸಿ ನನ್ನ ಈ ಒಂದು ಮಾತಿಗೆ ವಿರಾಮವನ್ನು ಕೊಡ್ತೀನಿ. ಎಲ್ಲರಿಗೂ ನಮಸ್ಕಾರಗಳು.